ಫಸ್ಟ್ ಎಲ್ಲಾರ್ಗು ಒಂದು ಥ್ಯಾಂಕ್ಸ್ ಹೇಳೋಣ. ಯಾಕಂದ್ರೆ ಒಂದು ಅವಕಾಶ ಅನ್ನೋದು ಸಿಕ್ಕಿದಾಗ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಮತ್ತೆ ಆ ಅವಕಾಶದಲ್ಲಿ ನಾವು ಬೇರೆಯವ್ರಿಗೆ ತುಂಬಾ ಜನಕ್ಕೆ ಅವಕಾಶ ಕೊಡ್ಬೇಕಾಗತ್ತೆ. ಅದು ನಮ್ಮ ಕರ್ತವ್ಯ. ಯಾಕಂದ್ರೆ ಕಲ್ತಿರೋದು ನಮ್ ನಟ ಸರ್ ಹೇಳ್ತಾ ಇರ್ತಾರೆ, ನಾವು ಕಲ್ತಿರೋದನ್ನ ಬೇರೆಯವ್ರಿಗೆ ತುಂಬಾ ಜನಕ್ಕೆ ನಾವು ಎಕ್ಸ್ಪ್ಲೈನ್ ಮಾಡೋದಾಗ್ಲಿ, ಅವ್ರಿಗೆ ಜೀವನ ಬದಲಾವಣೆ ಮಾಡೋದಾಗ್ಲಿ ಮಾಡ್ತಾರೆ. ನಾವು ಇಂಪ್ರೂವ್ ಆಗ್ತೀವಿ, ಅವರು ಇಂಪ್ರೂವ್ ಆಗ್ತಾರೆ ಅಂತ. ಅದರಿಂದ ಪ್ರತಿಯೊಬ್ರು ಇಲ್ಲಿ ಕಲಿಯೋಣ. ಮತ್ತೆ ಹೊಸಬ್ರು ಈ ಕ್ಲಾಸ್ಗೆ ಯಾರ್ಯಾರು ಬಂದಿದಿರೋ ಅವ್ರಿಗೆಲ್ಲಾರ್ಗು ಫಸ್ಟ್ ವೆಲ್ಕಮ್ ಮಾಡೋಣ. ಯಾಕಂದ್ರೆ ಈ ಒಂದು ಉತ್ತಮವಾದ ಅವಕಾಶ ಕೊಟ್ಟಿದ್ದಾರೆ. ಇವಾಗ ನಾವು ಪರಿವರ್ತನೆ ಮಾಡ್ಬೇಕಾದ್ರೆ ಯಾವ ರೀತಿ ಸ್ಟಾರ್ಟ್ ಮಾಡೋಣ ಪರಿವರ್ತನೆ ಅಂತ ಹೇಳಿದ್ರೆ, ಎಲ್ಲರೂ ಹೊಸಬ್ರು ಕೂತ್ಕೊಂಡಿದ್ದಾರೆ. ಹೊಸಬ್ರಿಗೆಲ್ಲ ನಾವು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅದ್ರ ಬಗ್ಗೆ ನಾವು ಫಸ್ಟ್ ನೋಡೋಣ. ಯಾಕಂದ್ರೆ ಪರಿವರ್ತನೆ ಆಗ್ಬೇಕಾದ್ರೆ ಪರಿವರ್ತನೆ ಏನಕ್ಕೆ ಬೇಕು? ಫಸ್ಟ್ ನಮ್ ಜೀವನದಲ್ಲಿ ಪರಿವರ್ತನೆ ಬೇಕೋ ಬೇಡ ಅಲ್ವಾ? ಬೇಕೇ ಬೇಕಲ್ವಾ ನಮ್ಗೆ ಪರಿವರ್ತನೆ ಅಂದ್ರೆ ನಮ್ಮ ಜೀವನದಲ್ಲಿ ನಾವ್ ಯಾವ ರೀತಿ ಇದೀವೋ ಅದು ಬಿಟ್ಟು ಬೇರೆ ರೀತಿ ನಾವು ಆಲೋಚನೆಗಳನ್ನ ಮಾಡಿ ನಮ್ಮ ಜೀವನ ಶೈಲಿ ಆಗ್ಬೋದು, ಮತ್ತೆ ಮುಂದಿನ ಭವಿಷ್ಯದ ಬಗ್ಗೆ ಆಗ್ಬೋದು, ಪ್ರತಿಯೊಂದು ನಮ್ಮ ಜೀವನದಲ್ಲಿ ಪರಿವರ್ತನೆ ನಾವ್ ಏನ್ ತರ್ತೀವೋ ಅದನ್ನೇ ಒಂದು ಪರಿವರ್ತನೆ, ಬದಲಾವಣೆ ಅಂತ ಹೇಳ್ತೀವಿ ನಾವು ಅದನ್ನ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ನಾವ್ ಇರೋ ತರನೇ ಇದ್ರೆ ಆಗಲ್ಲ. ಇವಾಗ ಎಕ್ಸಾಂಪಲ್ ಒಂದು ಸಣ್ಣದ್ ಹೇಳ್ತೀನಿ. ನಮ್ಮ ತಾತ ಮುತ್ತಾತ ಅವರೆಲ್ಲ ಯಾವ ರೀತಿ ಬದುಕ್ತಾ ಇದ್ರು, ಅದೇ ರೀತಿ ನಮ್ಮ ಅಪ್ಪ ಅಮ್ಮ ಬದುಕ್ತಾ ಇದಾರ ಅಂತ ನಾವ್ ಯೋಚನೆ ಮಾಡಿ ನೋಡಿ. ಅದೇ ರೀತಿ ನಾವು ಬದುಕ್ತಾ ಇದೀವಾ? ಇವಾಗ ನಾವು ಬದುಕ್ತಾ ಇರೋ ತರನೇ ನಮ್ಮ ಮಕ್ಳು ಬದುಕ್ತಾರ? ಚಾನ್ಸ್ ಇಲ್ಲ ಅಲ್ವಾ? ನೋಡಿ, ನಮ್ ತಾತ ಮುತ್ತಾತನ ಕಾಲದಲ್ಲಿ ಮೊಬೈಲ್ ಇರ್ಲಿಲ್ಲ, ಲ್ಯಾಪ್ಟಾಪ್ ಇರ್ಲಿಲ್ಲ, ಈ ತರ ವರ್ಕ್ ಇರ್ಲಿಲ್ಲ, ಕಾರ್ ಇರ್ಲಿಲ್ಲ, ಬಸ್ ಇರ್ಲಿಲ್ಲ, ಏನು ಇರ್ಲಿಲ್ಲ. ಅವರೆಲ್ಲ ಎತ್ತಿನ ಗಾಡಿ ಓಡಾಡ್ತಾ ಇದ್ರು. ಕರೆಕ್ಟ್ ಅಲ್ವಾ? ಅದೇ ರೀತಿ ಇವಾಗ ನೆಕ್ಸ್ಟ್ ಏನ್ ಚೇಂಜ್ ಆಯ್ತು ಜನರೇಷನ್ಸ್, ಆಕಾಶದಲ್ಲಿ ಆರೋ ವಿಮಾನದಲ್ಲಿ ಕೂಡ ಹೋಗ್ತಾ ಇದಾರೆ. ಕರೆಕ್ಟ್ ಅಲ್ವಾ? ಇದು ಜಸ್ಟ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಒಂದು ಬದಲಾವಣೆ ನಾನು ಹೇಳ್ತಾ ಇರೋದು. ಓಕೆ, ಈ ಪರಿವರ್ತನ್ ಪ್ರೋಗ್ರಾಮ್ಗೆ ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲರಿಗೂ ಫಸ್ಟ್ ಒಂದು ವೆಲ್ಕಮ್ ಮಾಡೋಣ. ಮತ್ತೆ ನಿಮ್ಮನ್ನ ಯಾರ್ಯಾರು ಕರ್ಕೊಂಡ್ ಬಂದಿದಾರೋ ಈ ಪ್ರೋಗ್ರಾಮ್ಗೆ, ನಿಮ್ಮ ಜೀವನ ಬದಲಾವಣೆ ಆಗತ್ತೆ ಅಂತ ಅವ್ರಿಗೆಲ್ಲರಿಗೂ ಫಸ್ಟ್ ಒಂದು ಚಪ್ಪಾಳೆ ಮುಖಾಂತರ ಒಂದು ಇನ್ವೈಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ. ವೆಲ್ಕಮ್ ಟು ದಿಸ್ ಪ್ರೋಗ್ರಾಮ್. ಇದನ್ನ ಎಲ್ಲಾರು ದಯವಿಟ್ಟು ಒಂದು 15 20 ನಿಮಿಷ ಇರುತ್ತೆ. ದಯವಿಟ್ಟು ಗಮನ ಕೊಟ್ಟು ಇದನ್ನ ಕೇಳಿ, ಆಯ್ತಾ? ಇವಾಗ ನಾವು ಪರಿವರ್ತನೆ ಯಾವ ರೀತಿ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಇವಾಗ ಒಂದು ದೊಡ್ಡ ಮೀಟಿಂಗ್ ಅಲ್ಲಿ ಇವಾಗ ನಾವು ಎಲ್ಲಾರು ಬಂದಿದೀವಿ ಪರಿವರ್ತನ್ ಪ್ರೋಗ್ರಾಮ್ ಅಲ್ಲಿ. ಇವಾಗ ಎಲ್ಲರೂ ಹೊಸಬ್ರು ಬಂದು ಕೂತಿದ್ದಾರೆ. ಅವ್ರಿಗೆ ನಾವು ಯಾವ ರೀತಿ ಪರಿವರ್ತನೆ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಾವು ಒಂದು ಕ್ಲಾಸ್ ತಗೊಳ್ಳೋಣ ಇವಾಗ. ಯಾಕಂದ್ರೆ ಈಗ ಪರಿವರ್ತನ್ಗೆ ನಾವು ಕರ್ಕೊಂಡ್ ಕೂಡ್ಸಿದೀವಿ. ಆ ಪರಿವರ್ತನೆ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಒಂದು 2-3 ವಿಷಯಗಳಿದೆ. ಅದನ್ನ ಫಸ್ಟ್ ನಾನು ಹೇಳ್ಬಿಡ್ತೀನಿ ನಿಮ್ಗೆ. ನೀವು ಫೋನ್ಗಳನ್ನೆಲ್ಲ ದಯವಿಟ್ಟು ಸೈಲೆಂಟ್ಗೆ ಹಾಕಿ. ಮತ್ತೆ ಇನ್ನೊಂದು, ಯಾರಿಗಾದ್ರೂ ಅಕಸ್ಮಾತ್ ನೀವು ಇನ್ವೈಟ್ ಮಾಡಿದ್ರೆ ಅವ್ರಿಗೆ ಲೊಕೇಶನ್ಸ್ಗಳನ್ನೆಲ್ಲ ಕಳಿಸ್ಬಿಟ್ಟು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಇಟ್ಕೊಳ್ಳಿ. ಯಾಕಂದ್ರೆ ನೀವು ಅದರಿಂದ ಬೇರೆಯವ್ರಿಗೆಲ್ಲ ತೊಂದರೆ ಆಗೋದ್ ಬೇಡ. ಇದು ಸ್ಕ್ರೀನ್ ಶೇರ್ ಆಗ್ತಾ ಇದೆಯಲ್ಲ ಮೇಡಮ್? ಹೇಳ್ಬೋದಲ್ಲ ಯಾರಾದ್ರೂ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಅದರಿಂದ ಎಲ್ಲಾರು ಗಮನ ಇಟ್ಟು ಇದ್ರ ಬಗ್ಗೆ ಸ್ವಲ್ಪ, ಯಾಕಂದ್ರೆ ನಿಮ್ಮ ಜೀವನ ಬದಲಾವಣೆಗೆ ಅವಕಾಶ ಕೊಡ್ತಾ ಅಂತ ಒಂದು ಪ್ರೋಗ್ರಾಮ್ ಇದು. ಅದಕ್ಕೆ ನೀವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಅದರಿಂದ ಎಲ್ಲಾರು ದಯವಿಟ್ಟು ಈ ಕ್ಲಾಸ್ನ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಫಸ್ಟ್ ಆಲಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಅಳವಡಿಸ್ಕೊಳ್ಳೋದು ಬಿಡೋದು ನಿಮ್ಮಿಷ್ಟ. ಯಾಕಂದ್ರೆ ಅವಕಾಶ ನಮ್ದು, ಆಯ್ಕೆ ನಿಮ್ದಿರುತ್ತೆ. ಆದ್ರಿಂದ ದಯವಿಟ್ಟು ಎಲ್ಲರೂ ಗಮನ ಇಟ್ಟು ಕೇಳಿ ಅಂತ ಹೇಳಿ ನಾವ್ ಈ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ವೆಲ್ಕಮ್ ಟು ದಿಸ್ ಪ್ರೋಗ್ರಾಮ್. ಸೋಚ್ ಬದಲೋ ಕುದ್ಕೋ ಬದಲೋ ದುನಿಯಾ ಬದಲೋ. ಏನಪ್ಪಾ ಸೋಚ್ ಬದಲೋ ಕುದ್ಕೋ ಬದಲೋ ದುನಿಯಾ ಬದಲೋ ಅಂದ್ರೆ, ಫಸ್ಟ್ ನಮ್ಮ ಆಲೋಚನೆಗಳನ್ನ, ನಾನು ಮೊದಲೇ ಹೇಳದ್ನಲ್ವಾ, ನಮ್ಮ ಆಲೋಚನೆಗಳನ್ನ ನಾವು ಫಸ್ಟ್ ಬದಲಾಯಿಸ್ಕೋಬೇಕು. ಮತ್ತೆ ಕುದ್ಕೋ ಬದಲೋ ಅಂದ್ರೆ ಫಸ್ಟ್ ನಾನ್ ಬದಲಾಗ್ಬೇಕು. ಅದಾದ್ಮೇಲೆ ನಾವು ದುನಿಯಾ ಬದಲೋ ಅಂದ್ರೆ ನಮ್ಮ ಅಕ್ಕಪಕ್ಕದವ್ರನ್ನ ನಾವು ಬದಲಾಯಿಸ್ಬೇಕು ಅಂತ. ಕರೆಕ್ಟ್ ಅಲ್ವಾ? ಫಸ್ಟ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಾವ್ ಯಾರನ್ನ ಬೇರೆಯವ್ರಿಗೆ ಹೇಳಕ್ ಹೋದ್ರೆ ಫಸ್ಟ್ ನೀನ್ ಸರಿ ಇದೆಯಾ ನೋಡ್ಕೊ ಅಂತ ಹೇಳ್ತಾರಲ್ವಾ? ಅದೇ ರೀತಿ ಫಸ್ಟ್ ನಾವು ನಮ್ಮಲ್ಲಿ ಬದಲಾವಣೆಗಳನ್ನ ತಂದ್ಕೋಬೇಕು. ಅದಾದ್ಮೇಲೆ ನಾವು ಬೇರೆಯವ್ರಿಗೆ ಕೂಡ ನಾವು ಇದನ್ನ ಹೇಳ್ಬೇಕು. ಇದೊಂದು ಒಳ್ಳೆ ಆಪರ್ಚುನಿಟಿ ಮೀಟಿಂಗ್ ಇದು. ದಯವಿಟ್ಟು ಎಲ್ಲಾರು ಇದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಇವಾಗ ಎಲ್ಲಾರು ಯೋಚನೆ ಮಾಡಿ, ನೀವು ನಿಮ್ಮ ಕನಸಿನ ಜೀವನ ನೀವು ನಡೆಸ್ತಾ ಇದ್ದೀರಾ ಅಂತ. ಯಾಕಂದ್ರೆ ಎಲ್ಲಾರ್ಗು ಕನಸಿರುತ್ತಾ ಇರಲ್ವಾ?
ಕನಸು ಬೇಕಾ ಬೇಡವಾ? ಎಲ್ಲರೂ ಮನ್ಕೊಂಡೆ ಕನ್ಸ್ ಕಾಣ್ತಾ ಇರ್ತಾರೆ ಎಲ್ಲರೂ ರಾತ್ರಿ ಹೊತ್ತು, ನಮ್ಗೆ ಆ ತರ ಇರ್ಬೇಕು ಈ ತರ ಇರ್ಬೇಕು ಅಂತೆಲ್ಲ. ಕರೆಕ್ಟ್ ಅಲ್ವಾ? ಫಸ್ಟ್ ಎಲ್ಲಾರ್ಗು ಯೋಚನೆ ಬರದೆ ನಂಗೊಂದ್ ದೊಡ್ಡ ಮನೆ ಇರ್ಬೇಕು ಅಂತ. ಕರೆಕ್ಟ್ ಅಲ್ವಾ? ಇವಾಗ ರೋಡಲ್ಲಿ ಹೋಗ್ತಾ ಇರ್ತೀವಿ, ನೋಡಪ್ಪ ಎಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ, ನಮಗೂ ಈ ತರ ಒಂದ್ ಮನೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಆಲೋಚನೆ ಮಾಡ್ಕೊಳ್ತೀರಾ. ಬಟ್ ಆತರ ನೀವು ಮನೆ ತಗೊಳ್ಳಿಕ್ಕೆ ಆಗ್ತಾ ಇದೆಯಾ ಅಂತ ಫಸ್ಟ್ ಯೋಚನೆ ಮಾಡಿ ನೋಡಿ. ಮತ್ತೆ ನಾವು ನಮ್ಮ ಮನೆಯವ್ರ ಜೊತೆ ಯಾವಾಗ್ಲೂ ದಿನ ಕಳಿಬೇಕು, ಅಂದ್ರೆ ಹೆಚ್ಚಿನ ಸಮಯ ನಾವು ನಮ್ಮ ಮನೆಗೋಸ್ಕರ ಕೊಡ್ಬೇಕು ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಯಾಕಂದ್ರೆ ಒಂದು ಫ್ಯಾಮಿಲಿ ಅಂದ್ಮೇಲೆ ನಾವು ಹೊರಗಡೆ ಇರೋದಕ್ಕಿಂತ ಮನೆ ಹೊರಗಡೆ ಇರೋದಕ್ಕಿಂತ ಜಾಸ್ತಿ ಹೊರಗಡೆ ಇರೋದೇ ಜಾಸ್ತಿ ಆಗತ್ತೆ. ಆ ತರ ನಾವು ಫ್ಯಾಮಿಲಿಗೆ ಟೈಮ್ ಕೂಡ ನಾವು ಕೊಡಕ್ ಆಗ್ತಾ ಇರಲ್ಲ. ಮತ್ತೆ ನಾವಂತೂ ಓದಕ್ಕಾಗಿಲ್ಲ ಅಪ್ಪ, ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಗೆ ಓದ್ಸಕ್ಕಾಗಿಲ್ಲ, ಅಟ್ಲೀಸ್ಟ್ ನಮ್ಮ ಮಕ್ಳಿಗನ ನಾವು ಒಂದು ಒಳ್ಳೆ ಶಿಕ್ಷಣ ಕೊಡೋಣ ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅಪ್ಪ ಅಮ್ಮಂದ್ರಿಗೆ. ಬಟ್ ಆ ಒಂದು ಒಳ್ಳೆ ಶಿಕ್ಷಣ ನಿಮ್ಮ ಮಕ್ಳಿಗೆ ನೀವು ಕೊಡಕ್ ಆಗ್ತಾ ಇದೆಯಾ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಅದಾದ್ಮೇಲಿಂದ ಇವಾಗ ನೀವು ಒಂದು ಕಂಪ್ನಿಲಿ ಎಕ್ಸಾಂಪಲ್, ಇಲ್ಲಿ ಎಷ್ಟು ಜನ ಕೆಲ್ಸಕ್ಕೆ ಹೋಗ್ತಾ ಇದೀರಾ? ಪ್ರತಿಯೊಬ್ರು ಕೆಲ್ಸಕ್ಕೆ ಹೋಗ್ತಾ ಇರಲ್ವಾ? ನಿಮ್ಮ ಕಂಪನಿಯಲ್ಲಿ ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಿಮ್ಮನ್ನ ಯಾರನ್ನಾದ್ರೂ ರೆಕಗ್ನೈಸ್ ಮಾಡ್ತಾ ಇದ್ದೀರಾ? ಅಂದ್ರೆ ಗುರ್ತಿಸ್ತಾ ಇದ್ದಾರಾ, ಇವ್ನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಇವ್ರಿಗೊಂದ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಯಾರಾದ್ರು ನೋಡ್ತಾ ಇದಾರಾ? ಖಂಡಿತ ಇದೆಲ್ಲ ನಿಮಗ್ ನೋಡ್ತಾ ಇರಲ್ಲ. ಯಾಕಂದ್ರೆ ಒಬ್ಬ ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ ಅವನ್ನ ಕಾಲು ಎಳೆಯಕ್ಕೆ 10 ಜನ ಇರ್ತಾರೆ. ಯೋಚನೆ ಮಾಡಿ ನೋಡಿ, ನಿಮ್ಮ ಹಿಂದೆ ಮುಂದೆನೆ ಇರ್ತಾರೆ, ಜೊತೆಗೆ ಎಲ್ಲರೂ ಚೆನ್ನಾಗಿರ್ತಾರೆ. ಬಟ್ ಈ ರೀತಿ ಒಂದು ಆಗ್ತಾ ಇರತ್ತೆ ಎಲ್ಲಾ ಕಂಪ್ನಿಯಲ್ಲೂ ಇದ್ದಿದ್ದೆ ಇದು. ಅದಾದ್ಮೇಲಿಂದ ವಿಶ್ವ ಪ್ರವಾಸ ಅಂದ್ರೆ ವಿದೇಶಿ ಪ್ರಯಾಣ ನೀವ್ ಮಾಡಕ್ಕಾಗತ್ತಾ? ಇಲ್ಲಿ ನಾವು ಕರ್ನಾಟಕದಲ್ಲಿರೋ ಮನೆ ದೇವ್ರಿಗೆ ಹೋಗ್ಬೇಕಂದ್ರೆ ನಾವೇನ್ ಮಾಡ್ತೀವಿ, 1 ತಿಂಗಳು ಮುಂಚೆನೆ ಕುತ್ಕೊಂಡು ಲೆಕ್ಕ ಹಾಕ್ತಿವಿ, ಎಷ್ಟು ಬಡ್ಜೆಟ್ ಆಗತ್ತೆ, ಎಷ್ಟು ದುಡ್ಡು ಬೇಕಾಗತ್ತೆ, ಯಾರ್ಯಾರು ಬರ್ತಾರೆ, ಹೆಂಗ್ ಹೋಗೋದು ಹೆಂಗ್ ಬರೋದು. ಅದಕ್ಕೆ ನಾವು ಫ್ಯಾಕ್ಟ್ರಿಲಿ ರಜಾ ಬೇರೆ ಹಾಕ್ಬೇಕಲ್ವಾ, ರಜಾ ಬೇರೆ ಪರ್ಮಿಷನ್ ತಗೋಬೇಕು ಅವ್ರ ಹತ್ರ. ಇದಿಷ್ಟು ನಾವು ಲೆಕ್ಕ ಹಾಕ್ತಿವಿ. ಇನ್ನೇನ ನಾವು ದೇಶ ಬಿಟ್ಟು ದೇಶ ವಿದೇಶ ಎಲ್ಲ ನಾವು ಸುತ್ತಾಡಕ್ಕಾಗತ್ತಾ? ಖಂಡಿತ ನಮ್ಗೆ ಇದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ ಇನ್ನೊಂದು, ನಮ್ದು ಫ್ಯಾಮಿಲಿ ದೊಡ್ಡದಾಗಿದೆ, ಒಂದು ಗಾಡಿ ಬೇಕಾಗತ್ತೆ, ಒಂದು ಕಾರ್ ಬೇಕಾಗತ್ತೆ. ಅದ್ರೂ ನಮ್ಗೆ ಒಂದ್ ಯಾವ್ದು ನಮ್ಗೆ ಇಷ್ಟಪಟ್ಟಿದ್ ಕಾರ್ ನಾವು ತೊಗೊಳಕ್ಕಾಗತ್ತಾ? ಖಂಡಿತ ಸಾಧ್ಯ ಆಗಲ್ಲ. ಇದೆಲ್ಲ ಯಾಕೆ ಸಾಧ್ಯ ಆಗ್ತಲ್ಲ ನಮ್ಗೆ? ನಮಗ್ ಮನೆ ತೊಗೊಳಕ್ ಆಗ್ತಾ ಇಲ್ಲ, ಸರಿಯಾಗಿ ಟೈಮ್ ಕೊಡಕ್ ಆಗ್ತಾ ಇಲ್ಲ, ನಮ್ಗೆ ಒಳ್ಳೆ ಎಜುಕೇಶನ್ ಕೊಡಕ್ ಆಗ್ತಲ್ಲ ಮಕ್ಳಿಗೆ. ಏನಕ್ಕೆ ಕೊಡಕ್ ಆಗ್ತಲ್ಲ ಅಂದ್ರೆ, ಇದ್ರಲ್ಲಿ ನೋಡಿ ನಮ್ಗ್ ಬರ್ತಾರೆ ಇನ್ಕಮ್ ತುಂಬಾ ಚಿಕ್ಕದಾಗಿರುತ್ತೆ. ಕರೆಕ್ಟ್ ಅಲ್ವಾ? ಎಕ್ಸಾಂಪಲ್ ನೋಡಿ, ನಮ್ಗೆ ಸಂಬಳ ಬರೋದೇ ಕಡಿಮೆ ಇರುತ್ತೆ, ಬಟ್ ಅದ್ರಲ್ಲಿ ನಾವು ಮನೆಯನ್ನ ಸರಿ ಮಾಡ್ಕೊಂಡು ಹೋಗೋದಕ್ಕೆ ಸರಿ ಹೋಗುತ್ತೆ. ಬಟ್ ನಾವ್ ಎಕ್ಸ್ಟ್ರಾ ಈ ತರ ಯಾವುದೇ ರೀತಿ ಒಂದು ಪ್ರತಿ ವಸ್ತುಗಳನ್ನ ನಾವು ಖರೀದಿ ಮಾಡೋದಾಗ್ಲಿ, ನಾವು ಟೈಮ್ ಕೊಡೋದಾಗ್ಲಿ ಯಾವ್ದು ಕೂಡ ನಮ್ಗೆ ಮಾಡಕ್ಕಾಗಲ್ಲ. ಟೈಮ್ ಬಗ್ಗೆ ಹೇಳೋದಾದ್ರೆ, ಒಂದು 1 ಅವರ್ ಸಿಕ್ಕರೆ ನಮ್ಗೆ ಏನೋ ಕೆಲಸ ಸಿಕ್ಕರೆ OT ಸಿಗತ್ತೆ ಅಂತ ಫ್ಯಾಕ್ಟ್ರಿನಲ್ಲಿ OTಗೋಸ್ಕರ ಕೆಲಸ ಮಾಡ್ತೀವಿ. ಎಸ್ ಆರ್ ನೋ? ಕರೆಕ್ಟ್ ಅಲ್ವಾ? ಅದೇ ರೀತಿ ನಮ್ಗೆ ನಮ್ ಟೈಮ್ ಕೂಡ ನಮ್ಗೆ ಕೊಡಕ್ಕಾಗಲ್ಲ ಮನೆಯಲ್ಲಿ. ಅದರಿಂದ ಇದಕ್ಕೆಲ್ಲ ನಮ್ಗೆ ಇನ್ಕಮ್ಮೇ ಕಾರಣ ಆಗಿರುತ್ತೆ. ನಮ್ಗೆ ಸಂಬಳ ಜಾಸ್ತಿ ಬರ್ತಾ ಏನಾಗತ್ತೆ, ಅವಾಗ ಖರ್ಚುಗಳನ್ನ ಜಾಸ್ತಿ ಮಾಡಕ್ಕೆ ನಮ್ಗೆ ಅನುಕೂಲ ಆಗತ್ತೆ. ಅದೇ ನಾವು ರಾತ್ರಿ ಆಗ್ಲೂ ದುಡ್ದು ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಏನ್ ಸಿಗತ್ತೆ ನಮ್ಗೆ? ಅದ್ ನಾವು ಡಾಕ್ಟರ್ಗೆ ಕೊಡ್ಬೇಕಾಗತ್ತೆ ಅಷ್ಟೇ. ಮತ್ತೆ ಏನ್ ಮಾಡ್ಬೇಕಾಗತ್ತೆ, ನಾವು ಈ ಇನ್ಕಮ್ ನಾವು ಜಾಸ್ತಿ ಮಾಡ್ಕೋಬೇಕು. ಅದನ್ನ ಯಾವ ರೀತಿ ಮಾಡ್ಲಿಕ್ಕಾಗತ್ತೆ ಅಂದ್ರೆ, ಜಸ್ಟ್ ಒಂದು ಸಿಂಪಲ್ ಆಗಿದೆ ಒಂದು. ಏನಪ್ಪಾ ಅದು ಅಂತ ಹೇಳಿದ್ರೆ, ಫಸ್ಟ್ ನೀವು ಯೋಚನೆ ಮಾಡ್ಬೇಕಾಗಿರೋದು ಡಿಸೈಡ್ ಮಾಡ್ಬೇಕು. ಯಾಕಂದ್ರೆ ಇದನ್ನ ಇಲ್ಲಿ ಯಾರು ಬಂದಿರೋ ಅವ್ರು ಡಿಸೈಡ್ ಮಾಡ್ಬೇಕು, ಬೇರೆಯವರಲ್ಲ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಬದಲಾವಣೆಗೆ ಮೊದಲು ರೆಡಿ ಇದ್ದೀರಾ ಅಂತ ಹೇಳಿದ್ರೆ ಬದಲಾವಣೆಗೆ ಮುಂದಿನ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ, ಆರೋಗ್ಯದ ಗುರಿಗಳಂದ್ರೆ ನೀವು ಆರೋಗ್ಯವಾಗಿದ್ದೀರಾ, ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಎಷ್ಟೋ ದುಡ್ಡು ಕಾಸು ಇದ್ರೂನು ನಮ್ಮ ಆರೋಗ್ಯ ಸರಿ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಅಲ್ವಾ? ಆ ದುಡ್ಡನ್ನ ನಾವು ಅನುಭವಿಸಕ್ಕೆ ನಮ್ಗೆ ಆಗೋದಿಲ್ಲ. ಅದರಿಂದ ನಮ್ಮ ಆರೋಗ್ಯನ ನಾವು ಫಸ್ಟ್ ಚೆನ್ನಾಗಿ ಇಟ್ಕೋಬೇಕು. ಮತ್ತೆ ಸೆಕೆಂಡ್ ಒಂದ್ ಬಂದು, ನಮ್ಮ ಹತ್ರ ದುಡ್ಡಿದೆ, ಆ ದುಡ್ಡನ್ನ ನಾವು ಯಾವ ರೀತಿ ಗ್ರೋ ಮಾಡ್ಬೇಕು ಅಂತ ಅದಕ್ಕೂ ಒಂದು ನಿಮ್ಗೆ ಐಡಿಯಾ ಇರಬೇಕು, ಏನಕ್ಕಪ್ಪ ಅಂತ. ಮತ್ತೆ ಸಂತೋಷವಾಗಿರ್ಬೇಕು. ಎಕ್ಸಾಂಪಲ್, ಇವಾಗ ಆರೋಗ್ಯ ಇದೆ, ದುಡ್ಡಿದೆ, ನಮ್ಗೆ ಎಂಜಾಯ್ ಮಾಡಕ್ ಗೊತ್ತಿಲ್ಲ ಅಂದ್ರೆ, ಎಕ್ಸಾಂಪಲ್ ಇವಾಗ ನನ್ನ ಆರೋಗ್ಯನೂ ಚೆನ್ನಾಗಿ ಇಟ್ಕೊಂಡಿದೀನಿ, ನನ್ನ ಹತ್ರ ಒಳ್ಳೆ ದುಡ್ಡು ಕಾಸು ಇದೆ, ನಾವ್ ಒಂದ್ ದೇವಸ್ಥಾನಕ್ಕಾಗ್ಲಿ, ಬೇರೆಯವ್ರಿಗೆ ಹೆಲ್ಪ್ ಮಾಡೋದಾಗ್ಲಿ, ಅಥವಾ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗೋದಾಗ್ಲಿ, ಒಂದು ಇವಾಗ ಹೇಳಿದ್ನಲ್ಲ ಟ್ರಿಪ್ಗಳು, ಆ ರೀತಿ ಕರ್ಕೊಂಡು ಹೋದಾಗಲಿ, ಅವರ ಇಷ್ಟಾರ್ಥಗಳನ್ನ ಅರ್ಥ ಮಾಡ್ಕೊಂಡು, ಇವಾಗ ಮನೆಯವ್ರಿಗೆಲ್ಲ ಇಷ್ಟ ಇರುತ್ತೆ, ಎಕ್ಸಾಂಪಲ್ ಇಲ್ಲೆಲ್ಲ ಹೋಗ್ಬೇಕು ಅಂತ ಮಕ್ಳಿಗೆ ಇಷ್ಟ ಇರುತ್ತೆ, ನಾವು ಕರ್ಕೊಂಡು ಹೋಗಕ್ ಆಗ್ತಾ ಇದೆಯಾ? ಅದನ್ನೆಲ್ಲ ನಾವು ಅವ್ರಿಗೆ ಸಂತೃಪ್ತಿ ನಾವು ಮಾಡಬಹುದು. ಯಾಕಂದ್ರೆ ಈ ಬದಲಾವಣೆಗೆ ನೀವು ಸಿದ್ಧ ಇತ್ತು ಅಂತ ಹೇಳಿದ್ರೆ ಮಿಕ್ಕಿದ ವಿಷಯನ ಯಾವ ರೀತಿ ಅಂತ ನಾನು ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಅಕಸ್ಮಾತ್ ನಿಮ್ಗೆ ಇದನ್ನ ಅರ್ಥ ಆದ್ರೂ ಕೇಳಿಸ್ಕೊಳ್ಳಿ, ಅರ್ಥ ಆಗದಿದ್ರು ಕೇಳಿಸ್ಕೊಳ್ಳಿ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್. ನಿಮ್ಮನ್ನ ಯಾರು ಕರ್ಕೊಂಡ್ ಬಂದಿದಾರೋ ಅವ್ರನ್ನ ಕೇಳಿ, ಅವರು ಪ್ರತಿಯೊಂದು ನಿಮ್ಗೆ ಎಕ್ಸ್ಪ್ಲನೇಷನ್ ಡೀಟೇಲ್ಸ್ ಕೊಡ್ತಾರೆ. ಇದನ್ನ ನೀಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ನೋಡಿ, ಇವಾಗ ಎಕ್ಸಾಂಪಲ್, ನಿಮ್ಮ ಜೀವನವನ್ನು ಬದಲಾಯಿಸಿ ಸಿಂಪಲ್ ವಿಧಾನ ಇದೆಲ್ಲ.
ಯಾಕಂದ್ರೆ ನಾವು ಜೀವನ ಮಾಡ್ಬೇಕಾದ್ರೆ ನೋಡಿ ಎಲ್ಲಾರು ಅಷ್ಟೇ ಲೆಕ್ಕಾಚಾರದಿಂದನೇ ಮಾಡ್ತಾರೆ ಜೀವನ, ಕರೆಕ್ಟ್ ಅಲ್ವಾ? ಇವಾಗ ಒಂದು 1000 ರೂಪಾಯಿ ಸಂಬಳ ಬಂತು ಅಂದ್ರೆ ಎಕ್ಸಾಂಪಲ್, ಒಂದ್ 1000 ರೂಪಾಯಿ ಸಂಬಳ ಬಂತು ಅಂತ ಹೇಳಿದ್ರೆ ಆ 1000 ರೂಪಾಯಿ ನಾವ್ ಏನೆಲ್ಲಾ ಮಾಡ್ಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಎಕ್ಸಾಂಪಲ್ ರೇಷನ್ ಗಿಷ್ಟು, ಗ್ಯಾಸ್ ಗಿಷ್ಟು, ಕರೆಂಟ್ ಬಿಲ್ ಗಿಷ್ಟು, ವಾಟರ್ ಬಿಲ್ ಗಿಷ್ಟು, ಈ ರೀತಿ ನಾವೆಲ್ಲ ಸಪರೇಟ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಯಾಕಂದ್ರೆ ತಿಂಗಳು ಪೂರ್ತಿ ಖರ್ಚನ್ನ ನಾವು ಒಂದು ತಿಂಗಳು ಎಷ್ಟು ಖರ್ಚಾಗತ್ತೆ ಅದನ್ನೆಲ್ಲ ಲೆಕ್ಕ ಹಾಕೊಂಡೆ ನಾವು ಜೀವನ ನಡೆಸೋದು. ಯಾಕಂದ್ರೆ ಮಿಡಲ್ ಕ್ಲಾಸ್ ಜೀವನನೇ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಒಂದೊಂದು ರೂಪಾಯಿ ಕೂಡ ನಾವು ಲೆಕ್ಕ ಹಾಕ್ತಾ ಇರ್ತೀವಿ. ಅದನ್ನ ಈ ಜಾಣತನದಿಂದ ಅಂತ ಹೇಳ್ತೀವಿ ನಾವು. ಮತ್ತೆ ನಮ್ಮ ಉದ್ದೇಶ ಕರೆಕ್ಟ್ ಆಗಿರ್ಬೇಕು. ಉದ್ದೇಶ ಅಂತ ಹೇಳಿದ್ರೆ ನಾವು ಖರ್ಚು ಮಾಡ್ತಾ ಇರೋದಕ್ಕೆ ಉದ್ದೇಶ ಕರೆಕ್ಟ್ ಆಗಿರ್ಬೇಕು. ಈಗ ಎಕ್ಸಾಂಪಲ್ ಕರೆಂಟ್ ಬಿಲ್ ನಾವು ಕಟ್ಲೇಬೇಕು, ಕರೆಕ್ಟ್ ಅಲ್ವಾ? ವಾಟರ್ ಬಿಲ್ ಕಟ್ಲೇಬೇಕು, ಕರೆಕ್ಟ್ ಅಲ್ವಾ? ಅದೇ ಮನೆಯಲ್ಲಿ ಒಂದ್ ಯಾವ್ದನ ಅಲಂಕಾರಿಕ ವಸ್ತು, ಎಕ್ಸಾಂಪಲ್ ಯಾವ್ದೋ ಒಂದು ಫೋನ್ ಬಂತು, ನನ್ನ ಹತ್ರ ಆಲ್ರೆಡಿ ಫೋನ್ ಇದೆ, ಆ ಫೋನ್ ತಗೊಳ್ಳೋದು ನಾವು ಸರಿನಾ ತಪ್ಪ ಅದನ್ನ ನೀವು ಡಿಸೈಡ್ ಮಾಡ್ಬೇಕಾಗತ್ತೆ, ಓಕೆನಾ? ಮತ್ತೆ ವಿಭಿನ್ನವಾಗಿ ನಾವು ಯೋಚನೆ ಮಾಡ್ಬೇಕು. ಇದಿಷ್ಟು ನಾವು ಯೋಚನೆ ಮಾಡ್ಬೇಕಾಗತ್ತೆ. ಜಾಣತನ ಅಂದ್ರೆ ಒಂದು ಬುದ್ಧಿವಂತಿಕೆಯಿಂದ ನಮ್ ಜೀವನ ನಡೆಸಬೇಕು. ಮತ್ತೆ ನಮ್ಮ ಉದ್ದೇಶ ಕರೆಕ್ಟ್ ಆಗಿರ್ಬೇಕು. ಮತ್ತೆ ನಾವ್ ಏನೇ ಯೋಚನೆ ಮಾಡ್ತಾ ಇದ್ರು ಅದನ್ನ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾ ಇರ್ಬೇಕು. ಅವಾಗ ನಾವು ಮಾಡೋ ಕೆಲಸದಲ್ಲಿ ನಮ್ಗೆ ಬದಲಾವಣೆಗಳನ್ನ ನಮ್ಗೆ ಸಿಗ್ತಾ ಇರತ್ತೆ. ಅಂದ್ರೆ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ಕೊಂಡು ನಮ್ಮ ಜೀವನ ನಾವು ಬದಲಾಯಿಸ್ಕೋಬಹುದು. ಅದು ಯಾವ ರೀತಿಪ್ಪ ಅಂತ ಹೇಳಿದ್ರೆ, ಇವಾಗ ಎಕ್ಸಾಂಪಲ್ ನಾವು ಮನೆ ಸಾಮಾನು ಎಲ್ಲಿ ತರ್ತೀವಿ? ಇವಾಗ ಡಿ ಮಾರ್ಟ್ ಅಲ್ಲಿ ತರ್ತೀವಿ, ಇಲ್ಲ ಪ್ರಾವಿಷನ್ ಸ್ಟೋರ್ ಅಲ್ಲಿ ತರ್ತೀವಿ, ಕರೆಕ್ಟ್ ಅಲ್ವಾ? ದಿನನಿತ್ಯ ನಾವ್ ಏನ್ ಬೇಕು, ಅಕ್ಕಿ ಬೇಳೆ ತರಕಾರಿ ಎಲ್ಲ ಒಂದ್ ಕಡೆಯಿಂದ ತರ್ತೀವಿ ನಾವು. ಅದ್ರಿಂದ ನಾವು 10 ವರ್ಷ ಅಲ್ಲ 20 ವರ್ಷ ತಗೊಂಡ್ರು ನಮ್ಗೆ ಯಾವ್ದೇ ರೀತಿ ಪ್ರಾಫಿಟ್ ಇರಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ, ಇವಾಗ ಸಿಂಪಲ್, ಈಗ ಅಂಗಡಿ ಬದಲಾವಣೆಯಿಂದ ನಮ್ಗೆ ಇದು ಒಂದು ಅವಕಾಶ ಸಿಗತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ನಾವು ಡೈಲಿ ಏನಾದ್ರು ಪರ್ಚೇಸ್ ಮಾಡ್ಕೊಂಡ್ ಬರ್ತೀವಿ, ಅದರಿಂದ ನಾವು ಸೇವಿಂಗ್ ಮಾಡ್ಬೇಕು, ಆಯ್ತಾ? ಆ ಸೇವಿಂಗ್ಸೇ ನಮ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ಕತ್ತೆ. ಅದೇ ನಮ್ಮ ಮೋದಿ ಕೇರ್. ಅದು ಯಾವ ರೀತಿ ಏನಪ್ಪಾ ಅಂತ ನಿಮ್ಗೆ 1 by 1 ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಇದು ನಮ್ಮ ಭಾರತದ ಮೊದಲ ನೆಟ್ವರ್ಕ್ ಕಂಪನಿ. ಇದು 1996ರಲ್ಲಿ ಇದು ಸ್ಟಾರ್ಟ್ ಆಗಿದ್ದು. ಇದು ಲಕ್ಷಾಂತರ ಜನ ನೇರ ಮಾರುಕಟ್ಟೆಗಾರರನ್ನ ಜೀವನ ಪರಿವರ್ತಿಸುತ್ತೆ. ಅಂದ್ರೆ ಎಕ್ಸಾಂಪಲ್ ಇವಾಗ ಹೇಳ್ತೀನಿ ಕೇಳಿ. ಇವಾಗ ನಾವು ಪ್ರಾವಿಷನ್ ಸ್ಟೋರ್ಸ್, ಡಿ ಮಾರ್ಟ್ ಎಲ್ಲ ತರ್ತೀವಿ, ಓಕೆನಾ? ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರ? ಖಂಡಿತ ಮ್ಯಾನುಫ್ಯಾಕ್ಚರ್ ಅವರು ಮಾಡಲ್ಲ. ಬಟ್ ಇದು ನಮ್ಗೆ ಡೈರೆಕ್ಟ್ ಕಂಪನಿಯಿಂದನೇ ನಮ್ಗೆ ನಮ್ಮವರೆಗೂ ಇದು ಪ್ರಾಡಕ್ಟ್ ನಮ್ಗೆ ಸಿಗತ್ತೆ. ನಮ್ಗೆ ಇದ್ರ ಇತಿಹಾಸ ತಿಳ್ಕೊಳ್ಳೋಣ. ಇತಿಹಾಸ ಯಾಕಪ್ಪ ತಿಳ್ಕೊಬೇಕು? ಈಗ ಎಕ್ಸಾಂಪಲ್ ಒಂದ್ ಯಾವ್ದನ ಒಂದ್ ನಾವು ಕಂಪ್ನಿಗೆ ಸೇರ್ಕೋತೀವಿ, ನಿಮ್ ಕೆಲಸ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತೀರಾ, ಕರೆಕ್ಟ್ ಅಲ್ವಾ? ಯಾವ್ದನ ನೀವು ಒಂದ್ ಕಂಪ್ನಿ ಕೆಲಸ ಕೇಳಕ್ ಹೋಗ್ತೀರಾ, ಆ ಕಂಪ್ನಿಯಲ್ಲಿ ಕೆಲಸ ಸಿಕ್ಕರೆ ಸಾಕು ಅಂತ ಕಾಯ್ತಿರ್ತೀರಾ. ಆ ಕಂಪ್ನಿ ಹಿನ್ನೆಲೆ ಎಲ್ಲ ಏನು ತಿಳ್ಕೊಳಲ್ಲ. ಹಿನ್ನೆಲೆ ಯಾಕೆ ತಿಳ್ಕೊಬೇಕಪ್ಪ ಅಂತ ಹೇಳ್ತೀನಿ. ಅದಕ್ಕೆ ಒಂದು ಸಣ್ಣದ ಸ್ಟೋರಿ ಹೇಳ್ತೀನಿ ನೋಡಿ, ಕೇಳಿ ಏನಕ್ಕೆ ಅಂತ. ಇವಾಗ ಎಕ್ಸಾಂಪಲ್ ನಿಮ್ ಮನೆಯಲ್ಲಿ ಹೆಣ್ಮಗುನೋ ಅಥವಾ ಒಂದ್ ಯಾವ್ದನೋ ಒಂದ್ ಗಂಡ್ ಮಗುನೋ ಇರುತ್ತೆ, ಮದ್ವೆ ವಯಸ್ಸಿಗೆ ಬಂದಿರತ್ತೆ. ಆ ಒಂದು ಹೆಣ್ಮಗುನ ನೀವು ಬೇರೆಯವ್ರ ಮನೆಗೆ ಕೊಡ್ಬೇಕಾದ್ರೆ ಎಷ್ಟು ವಿಚಾರಿಸ್ತೀರಾ, ಕರೆಕ್ಟ್ ಅಲ್ವಾ? ಅವ್ರಪ್ಪ ಹುಡುಗ ಏನ್ ಮಾಡ್ತಾ ಇದ್ದಾನೆ, ಅವ್ರಪ್ಪ ಏನ್ ಮಾಡ್ತಾ ಇದಾರೆ, ಯಾವ ಊರು, ಯಾವ ಜಾತಿ, ಯಾವ ಕುಲ, ಪ್ರತಿಯೊಂದು ವಿಚಾರಿಸ್ತೀರಲ್ವಾ? ಅದೇ ನೀವು ಕೆಲ್ಸಕ್ಕೆ ಸೇರ್ಬೇಕಾದ್ರಾಗ್ಲಿ, ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಬೇಕಾದ್ರಾಗ್ಲಿ, ಈ ಇತಿಹಾಸ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಆ ಕಂಪನಿಯಲ್ಲಿ ಏನಿದೆ ಆಯ್ತಾ, ಅದ್ರ ಇತಿಹಾಸ ಏನು, ಅದ್ರಲ್ಲಿ ಏನ್ ಪ್ರಾಡಕ್ಟ್ ಇದೆ, ಅದ್ರ ಬೆನಿಫಿಟ್ಸ್ ಏನಿದೆ, ಈ ಪ್ರತಿಯೊಂದು ನೀವು ತಿಳ್ಕೊಂಡು ಜಾಯ್ನ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ 100% ಗ್ರೋತ್ ಸಿಗತ್ತೆ. ಅದರಿಂದ ಈ ಇತಿಹಾಸ ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ಓಕೆನಾ? ಇದು 92 ವರ್ಷಗಳಿಂದ ಹೆಚ್ಚು ಪರಂಪರೆಯಿಂದ ಬಂದಿರೋ ಅಂತ ಒಂದು ಕಂಪ್ನಿ. ಇದ್ರ ಮೂಲ ಓಪನ್ ಮಾಡ್ತಾ ಬಂದಿ ರಾಯ್ ಬಹದ್ದೂರ್ ಗುಜರಾಲ್ ಮೋದಿ ಅಂತ. ಇವರು ಒಂದು ಸಣ್ಣ ಸಕ್ಕರೆ ಕಾರ್ಖಾನೆಯಿಂದ ಇವರು ಓಪನ್ ಮಾಡಿದಂತ ಒಂದು ಕಂಪ್ನಿ. ಇವತ್ತು ಪ್ರಪಂಚದ 120 ದೇಶಗಳಲ್ಲಿ ಈ ಒಂದು ಕಂಪ್ನಿಗಳನ್ನ ಗ್ರೋತ್ ಮಾಡ್ಕೊಂಡು ಬಂದಿರೋ ಅಂತ ಕಂಪ್ನಿ ಇದು ಇವತ್ತಿನ ನೆನ್ನೆ ಕಂಪ್ನಿ ಅಲ್ಲ ಇದು. ಅದರಿಂದ ಇದರಲ್ಲಿ ಏನಪ್ಪಾ ಪ್ರಾಡಕ್ಟ್ಗಳು ಸಿಗತ್ತೆ ಅಂದ್ರೆ ನೋಡಿ, ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಎಷ್ಟೊಂದ್ ತರ ಪ್ರಾಡಕ್ಟ್ಸ್ಗಳು ಇದರಲ್ಲಿ 470 ಪ್ರಾಡಕ್ಟ್ಸ್ಗಳು, ವೆರೈಟಿ ಪ್ರಾಡಕ್ಟ್ಸ್ಗಳಿದೆ. ಮತ್ತೆ ಇದು ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೆ 1200 ಮೇಲ್ ಪ್ರಾಡಕ್ಟ್ಗಳು ಸಿಗತ್ತೆ. ಏನೇನ್ ಸಿಗತ್ತಪ್ಪ ಅಂದ್ರೆ ನಮ್ಮ ವೆಲ್ ಪ್ರಾಡಕ್ಟ್ ಸಿಗತ್ತೆ, ಅಂದ್ರೆ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳುವಂತ ಪ್ರಾಡಕ್ಟ್ಗಳು ಸಿಗತ್ತೆ. ಮತ್ತೆ ಹೋಮ್ ಕೇರ್ ಸಿಗತ್ತೆ, ಮತ್ತೆ ಆಟೋ ಕೇರ್ಸ್, ಸಾಫ್ಟ್ ವಾಶ್, ಎಸೆನ್ಷಿಯಲ್, ಮತ್ತೆ ಕೂಕು ಏರಿಫೇವರ್, ಮತ್ತೆ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲ ಸಿಗತ್ತೆ. ಮತ್ತೆ ಅಗ್ರಿಕಲ್ಚರ್ ಬಗ್ಗೆ ಕೂಡ ಇದು ಸಿಗತ್ತೆ. ಅಗ್ರಿಕಲ್ಚರ್ಸ್ ಅಂತ ಹೇಳಿದ್ರೆ ನಮ್ಗೆ ಏನೇನ್ ಬೇಕು, ಈ ರಾಸಾಯನಿಕ ವಸ್ತುಗಳೆಲ್ಲ ಬರುತ್ತಲ್ವ, ನಮ್ಗೆ ವ್ಯವಸಾಯ ಮಾಡ್ಬೇಕಾದ್ರೆ ಅದಕ್ಕೆ ಕೆಮಿಕಲ್ಸ್ ಎಲ್ಲ ಬಳಸ್ತಾ ಇರ್ತಾರೆ. ಆ ತರದ್ದೆಲ್ಲ ಮಣ್ಣನ್ನೆಲ್ಲ ಫಲವತ್ತಾಗಿ ಮಾಡಿ ಒಂದು ಒಳ್ಳೆ ಬೆಳೆ ತೆಗೆಯೋ ಅಂತ ಒಂದು ನಮ್ಮ ಆಕ್ಟಿವಿಟಿ 80 ಅಂತೆಲ್ಲ ಸಿಗತ್ತೆ ನಮ್ಗೆ. ಅದರಿಂದ ಇದು ತುಂಬಾ ತರ ಪ್ರಾಡಕ್ಟ್ಗಳು ಸಿಗತ್ತೆ ನಿಮ್ಗೆ. ಮತ್ತೆ
ನಮ್ಮ ಆರೋಗ್ಯನ ಯಾವ ರೀತಿ ನಾವು ಮೇಂಟೈನ್, ಮೊದಲೇ ನಾನು ಹೇಳಿದ್ನಲ್ವಾ ನಮ್ಮ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ನಮ್ಮ ಸಂಪಾದನೆ ಇರುತ್ತೆ, ದುಡ್ಡಿರುತ್ತೆ, ಬಟ್ ಅದನ್ನ ಯಾವ ರೀತಿ ಖರ್ಚು ಮಾಡ್ಬೇಕಂತ ಗೊತ್ತಿರಲ್ಲ. ಮತ್ತೆ ನಮ್ಗೆ ಆರೋಗ್ಯ ಸರಿ ಇರಲ್ಲ ಅಂದ್ರೆ ನಾವು ಜೀವನದಲ್ಲಿ ಏನು ಮಾಡಕ್ಕಾಗಲ್ಲ. ನಮ್ಮ ಆರೋಗ್ಯನ ನಾವು ಕಂಟ್ರೋಲ್ ಇಟ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಶೇಪ್ ಶಿಫ್ಟ್ ಅಂತ ಒಂದು ಪ್ರಾಡಕ್ಟ್ ಕೂಡ ನಮ್ಮ ಹತ್ರ ಸಿಗ್ತಾ ಇದೆ ಇದರಲ್ಲಿ. ಸರಿ, ಇದರಲ್ಲಿ ನಮ್ಗೆ ನಮ್ಗೆ ಏನೇನ್ ಬೇಕಾಗತ್ತಪ್ಪ ನಮ್ಗೆ ಅಂತ ಹೇಳಿದ್ರೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಇವಾಗ ಯಾವ್ದಾನ ಒಂದು ಬಿಸ್ನೆಸ್ ನಾವು ಮಾಡ್ಬೇಕಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ಸ್ ಇದ್ದೇ ಇರುತ್ತಲ್ವಾ, ಅದು ಯಾವ ರೀತಿ ಇರುತ್ತೆ ಅಂತ ನಾವು ಒನ್ ಬೈ ಒನ್ ತಿಳ್ಕೊಂಡು ಹೋಗೋಣ. ಯಾಕಂದ್ರೆ ಎಲ್ಲರಿಗೂ ಅದೇ ಡೌಟ್ ಇರುತ್ತೆ, ನಾನು ಇವಾಗ ಈ ಬಿಸ್ನೆಸ್ ಮಾಡ್ಬೇಕಾದ್ರೆ ನನಗೇನ್ ಮಾಡ್ಬೇಕು, ನನ್ನ ಕೈಯಲ್ಲಿ ದುಡ್ಡಿಲ್ಲಪ್ಪ, ಟೈಮ್ ಇರಲ್ಲಪ್ಪ, ಇದೊಂದೇ ಮಾತು ಹೇಳೋದಲ್ವಾ ಎಲ್ಲರೂ, ಕರೆಕ್ಟ್ ಅಲ್ವಾ? ಅದರಿಂದ ಏನೇನ್ ಬೇಕು ಅಂತ ನಿಧಾನವಾಗಿ ನಾವು ತಿಳ್ಕೊಳ್ಳೋಣ. ಮೊದಲನೇದ್ ಬಂದು ನಮ್ಗೆ ಬೇಕಾಗಿರೋ ಅಂತ ಒಂದು ಇದರಲ್ಲಿ ಇನ್ವೆಸ್ಟ್ಮೆಂಟ್ಸ್, ಲೋ ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ ಇದರಲ್ಲಿ. ಅಂದ್ರೆ ನಮ್ಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಏನಿರಲ್ಲ ನಮ್ಗೆ. ಮತ್ತೆ ಎರಡನೇದ್ ಬಂದು ನಮ್ಗೆ ಇದ್ರಲ್ಲಿ ಯಾವುದೇ ರೀತಿ ಒಂದು ನಾನು ಓದೇ ಇರ್ಬೇಕು, ಬರ್ದಿರ್ಬೇಕು, ಮತ್ತೆ ನಮ್ಗೆ ಏನು ಗೊತ್ತಾಗಲ್ಲ ಅಂತ ಏನಿಲ್ಲ. ಇದ್ರಲ್ಲಿ ಎಲ್ಲಾ ತರ ನಿಮ್ಗೆ ಸಿಗ್ತಾ ಬರುತ್ತೆ. ಮತ್ತೆ ಇದ್ರಲ್ಲಿ ನಿಮ್ಗೆ ಅನಿಮಿತ ಅಂದ್ರೆ ನೀವ್ ಇನ್ಕಮ್ ಬಂದು ನಿಮ್ಗೆ ಎಷ್ಟು ಬೇಕಾದ್ರೂ ನೀವು ಸಂಪಾದನೆ ಮಾಡ್ಬೋದು. ಇಷ್ಟೇ ಸಂಪಾದನೆ ಮಾಡ್ಬೇಕು ಅಂತ ಇರಲ್ಲ, ಇಷ್ಟೇ ನಿಮ್ಗೆ ಇನ್ಕಮ್ ಬರುತ್ತೆ ಅಂತ ಇರಲ್ಲ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಇದರಲ್ಲಿ ನಿಮ್ಗೆ ಇನ್ಕಮ್ ನ ಕೂಡ ನೀವು ಮಾಡಬಹುದು. ಮತ್ತೆ ನಿಮ್ಗೆ ಇದರಲ್ಲಿ ಜಾಗ ಏನಾದ್ರು ಬೇಕಾಗತ್ತಪ್ಪ, ನನ್ನ ಹತ್ರ ಅಂಗಡಿ ತಗೊಳಕ್ಕೆ, ಇನ್ವೆಸ್ಟ್ಮೆಂಟ್ಸ್ ಮಾಡಕ್ಕೆ ದುಡ್ಡಿಲ್ಲ ಅನ್ನಕ್ಕಲ್ಲ, ಇದಕ್ಕೆ ಅಂಗಡಿ ಕೂಡ ನಮ್ಗೆ ಬೇಕಾಗಲ್ಲ ಇದಕ್ಕೆ. ಮತ್ತೆ ಇದಕ್ಕೆ ತುಂಬಾ ಜನ ಏನಾರ ಬೇಕಾಗತ್ತಾ? ಖಂಡಿತ ಇದಕ್ಕೆ ನಮ್ಗೆ ಜನ ಬೇಕಾಗತ್ತೆ ನಮ್ಗೆ. ಓಕೆನಾ? ನಮ್ಗೆ ಜನನೇ ನಮ್ಗೆ ಟೂಲ್ಸ್. ಮತ್ತೆ ಇದನ್ನ ನೀವು ಯಾವ ಟೈಮಲ್ಲಿ ಮಾಡ್ಬೇಕು, ಇದಕ್ಕೆ ನಿರ್ದಿಷ್ಟವಾದ ಒಂದು ಟೈಮ್ ಇರುತ್ತಾ? ಟೈಮ್ ಇರಲ್ಲ. ನಿಮ್ಗೆ ಯಾವಾಗ ನೀವು ಫ್ರೀ ಇರ್ತೀರೋ ಆ ಟೈಮಲ್ಲಿ ನೀವು ಕರೆಕ್ಟ್ ಆಗಿ ನೀವು ಮಾಡಬಹುದು ಇದನ್ನ. ಅಂದ್ರೆ ನಿಮ್ಮ ಫ್ರೀಯ ಬಿಡುವಿನ ವೇಳೆ ಕೂಡ ನೀವು ಇದನ್ನ ನೀವು ಮಾಡಬಹುದು. ಅದರಿಂದ ಮತ್ತೆ ಅವಕಾಶ ಇಲ್ಲಿದೆ, ಆಯ್ಕೆ ನಿಮ್ಮದು. ಅದೇ ನಾನು ಹೇಳದ್ನಲ್ವಾ, ನೋಡಿ ಅವಕಾಶ ನಾವ್ ಇಲ್ಲಿ ಕೊಡ್ತಾ ಇದೀವಿ. ಇವಾಗ ಆಯ್ಕೆ ಮಾಡೋದು ಬಿಡೋದು ಯಾರು ಡಿಸೈಡ್ ಮಾಡ್ಬೇಕು? ಅದನ್ನ ನೀವೇ ಡಿಸೈಡ್ ಮಾಡ್ಬೇಕು. ಓಕೆನಾ? ಇವಾಗ ನೀವು ಮಾಡ್ಬೇಕೋ ಬೇಡವಂತ ಪಕ್ಕದವ್ರು ಡಿಸೈಡ್ ಮಾಡೋದಲ್ಲ. ನೀವು ಜೀವನದಲ್ಲಿ ಪರಿವರ್ತನೆ ಆಗ್ಬೇಕು, ನಾನು ಒಳ್ಳೆ ಗ್ರೋತ್ ಆಗ್ಬೇಕು ಅಂದ್ರೆ ಅದನ್ನ ಡಿಸೈಡ್ ಬಂದು ನಾನೇ ಮಾಡ್ಬೇಕು. ಇಲ್ಲಿ ಯಾರು ಮೀಟಿಂಗ್ ಕೂತಿದ್ರೋ ನೀವೇ ಡಿಸೈಡ್ ಮಾಡ್ಬೇಕು ಇದನ್ನ. ನಾನು ಅಪ್ಪನ್ ಕೇಳ್ತೀನಿ, ಅಮ್ಮನ್ ಕೇಳ್ತೀನಿ, ತಾತನ್ ಕೇಳ್ತೀನಿ ಅಂದ್ರೆ ಅವ್ರ ಜೀವನ ಬದಲಾವಣೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನಿಮ್ ಜೀವನ ಅಂತೂ ಬದಲಾವಣೆ ಆಗಲ್ಲ. ಅದರಿಂದ ನಿಮ್ಮ ಜೀವನ ಬದಲಾವಣೆ ಆಗ್ಬೇಕಾದ್ರೆ ಮೊದಲು ಇದ್ರ ಡಿಸೈಡ್ ಮಾಡ್ಬೇಕಾಗಿರೋದು ನೀವೇ. ಓಕೆನಾ? ಅಂದ್ರೆ ಇಲ್ಲಿ ಕೂತಿರೋದು ನಾನ್ ಡಿಸೈಡ್ ಮಾಡ್ತು ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಚೇಂಜ್ ಆಗ್ಬೋದು. ಮತ್ತೆ ತಿಂಗಳ ಆದಾಯ ಗಳಿಸಲು ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಿಂಪಲ್ ಇದು, ನಾವು ಮನೆಗೆ ತರುವ ಸಾಮಾನುಗಳನ್ನ ಅಂಗಡಿ ಬದಲಾವಣೆ ಮಾಡ್ಬೇಕು. ಇವಾಗ ನಾನು ಹೇಳಿದ್ನಲ್ವಾ, ಈ ಡಿಮಾರ್ಟ್ ಅಲ್ಲಿ, ಪ್ರಾವಿಷನ್ ಸ್ಟೋರ್ ಅಲ್ಲಿ ಏನೇನ್ ಸಾಮಾನ್ ತರ್ತಾ ಇದ್ವು, ಆ ಅಂಗಡಿ ಬದಲು ನಮ್ಮ ಈ ಮೋದಿ ಕೇರ್ ಅಂಗಡಿನಲ್ಲಿ ನಾವು ಇದನ್ನ ಖರೀದಿಸ್ಬೇಕು, ಪರ್ಚೇಸ್ ಮಾಡ್ಬೇಕು. ಮತ್ತೆ ನಾನು ಈ ಪರ್ಚೇಸ್ ಮಾಡಿದ್ಮೇಲೆ 4 ಜನಕ್ಕೆ ಇದೇ ರೀತಿ ನಾನು ಮಾಡಲು ಹೇಳ್ಬೇಕು. ಅಂದ್ರೆ ಇವಾಗ ನಾನ್ ಪರ್ಚೇಸ್ ಮಾಡಿದೀನಿ, ನನ್ ಜೊತೆಗೆ ಒಂದ್ 4 ಜನಕ್ಕೆ ನಾನು ಇದನ್ನ ಇನ್ಫಾರ್ಮ್ ಮಾಡ್ಬೇಕು, ಈ ತರ ತಗೊಳ್ಳಿ ಅಂತ ಅಷ್ಟೇ. ಇದ್ರ ಮೇಲೆ ಏನಪ್ಪಾ ಸಿಗತ್ತೆ ಅಂತ ಹೇಳಿದ್ರೆ ನೋಡಿ, ನಾವ್ ಏನೇ ಪರ್ಚೇಸ್ ಮಾಡೋದು BV ಅಂತ ಸಿಗತ್ತೆ, ಅಂದ್ರೆ ಬಿಸ್ನೆಸ್ ವ್ಯಾಲ್ಯೂ ಅಂತ. ಆ ಬಿಸ್ನೆಸ್ ವ್ಯಾಲ್ಯೂ ಮೇಲೆ 72% ವರೆಗೂ ನಮ್ಗೆ ರಿಯಾಯಿತಿ ಸಿಗತ್ತೆ ನಮ್ಗೆ. ಅದಾದ್ಮೇಲಿಂದ ಎರಡನೇದ್ ಬಂದು ನಮ್ಗೆ ಇವಾಗ ಎಕ್ಸಾಂಪಲ್ ನೀವು ಬೆಳೀತಾ ಇದ್ದೀರಾ, ನಿಮ್ಗೆ ಏನ್ ಬೇಕು ಒಂದ್ ಸಾಧಕರಿಗೆ ಒಂದು ಡೆವಲಪ್ಮೆಂಟ್ಸ್ ಕೂಡ ಸಿಗ್ತಾ ಇರತ್ತೆ ನಿಮ್ಗೆ. ಅದಾದ್ಮೇಲಿಂದ 4 ಜನಕ್ಕೆ ನೀವ್ ಏನ್ ಹೇಳ್ತೀರಲ್ವಾ, ಆ 4 ಜನದ್ದು ಕೂಡ ನಿಮ್ಗೆ ಒಂದು ಇಂಪ್ರೂವ್ಮೆಂಟ್ಸ್ಗೆ ನೀವು ಕಾರಣ ಆಗ್ತೀರಾ. ಬಟ್ ಅವರು ನೀವು ಬೆಳೆಸ್ಬೋದಾಗತ್ತೆ. ಮತ್ತೆ ಮೊದಲನೇದು ಏನಪ್ಪ ವಿಷಯ ಅಂದ್ರೆ ನೋಡಿ, ಇದು ಫಸ್ಟ್ ನೀವು ಏನ್ ಮಾಡ್ತೀರಾ, ಪರ್ಚೇಸ್ ಮಾಡ್ತೀರಲ್ವಾ, ಪರ್ಚೇಸ್ ಮಾಡಿದ್ಮೇಲೆ ನಿಮ್ಗೆ 33% ವರೆಗೂ ನಿಮ್ಗೆ ಲಾಭ ಸಿಗತ್ತೆ. ಅಂದ್ರೆ ಎಕ್ಸಾಂಪಲ್ 100 ರೂಪಾಯಿ ನಿಮ್ಗೆ ತಗೊಂಡು ಅಂದ್ರೆ 33 ರೂಪಾಯಿ ನಿಮ್ವರೆಗೂ ನಿಮ್ಗೆ ಲಾಭ ಇರುತ್ತೆ. ಅದನ್ನ ಯಾವ ರೀತಿಯಿಂದ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಒನ್ ಬೈ ಒನ್. ಎರಡನೇದು ಬಂದು ಲಾಯಲ್ಟಿ ಪ್ರೋಗ್ರಾಮ್ ಅಂತ ಇರುತ್ತೆ. ಮತ್ತೆ ಇನ್ನೊಂದು ರೀಪರ್ಚೇಸ್ ಪ್ರೋಗ್ರಾಮ್ ಅಂತೆ. ಲಾಯಲ್ಟಿ ಅಂತ ಹೇಳಿದ್ರೆ ನೀವು ಪ್ರತಿ ಸಲನು ನೀವು ಖರೀದಿ ಮಾಡ್ತಾ ಇದ್ರೆ ನಿಮ್ಗೆ ಅದನ್ನ ಲಾಯಲ್ಟಿ ಪ್ರೋಗ್ರಾಮ್ ಅಲ್ಲಿ ಸಿಗತ್ತೆ. ಅದು ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಮತ್ತೆ ರೀಪರ್ಚೇಸ್ ಪ್ರೋಗ್ರಾಮ್ ಅಂದ್ರೆ ನಿಮ್ಗೆ ಫ್ರೀ ಪ್ರಾಡಕ್ಟ್ಸ್ ಗಳು ಸಿಗತ್ತೆ ನಿಮ್ಗೆ, ಅದು ಹೇಳ್ತೀನಿ ಇವಾಗ ಯಾವ ರೀತಿ ಅಂತ. ಎಕ್ಸಾಂಪಲ್ ನಿಮ್ಗೆ ಇವಾಗ 1000 ರೂಪಾಯಿ ನೀವು ಪ್ರಾಡಕ್ಟ್ ನ ಖರೀದಿ ಮಾಡ್ಕೊಳ್ತೀರಾ ಅಂದ್ರೆ ಪರ್ಚೇಸ್ ಮಾಡ್ತೀರಾ, ಅದ್ರ MRP ಬೆಲೆ ಬಂದು ನಿಮ್ಗೆ 1330 ರೂಪಾಯಿ ಇರುತ್ತೆ. ಓಕೆನಾ? ಅದನ್ನ ಅಕಸ್ಮಾತ್ ನೀವು DP ನಲ್ಲಿ ಇವಾಗ ಕೊಡ್ತಾರಲ್ವಾ, ನೀವು ಬೇರೆಯವ್ರಿಗೆ ಅಕಸ್ಮಾತ್ ಈ ಪ್ರಾಡಕ್ಟ್ ಯೂಸ್ ಮಾಡ್ತೀನಪ್ಪ, ನಾನು ಮೆಂಬರ್ ಆಗಲ್ಲ, ಇದರಲ್ಲಿ ಸೇರ್ಕೊಳ್ಳಲ್ಲ ಅನ್ನೋರಿಗೆ ನೀವು ಕೊಟ್ರೆ ನಿಮ್ಗೆ 330 ರೂಪಾಯಿ ಡೈರೆಕ್ಟ್ ಆಗಿ ಲಾಭ ಸಿಗತ್ತೆ. ಅಂದ್ರೆ ನಿಮ್ಗೆ 1330 ರೂಪಾಯಿ ಪ್ರಾಡಕ್ಟ್ ನಿಮ್ಗೆ ಬರೀ 1000 ರೂಪಾಯಿಗೆ ಸಿಗತ್ತೆ.
ನೀವು ನೀವು ಬೇರೆಯವ್ರಿಗೆ ಕೊಡ್ತು ಅಂತ ಹೇಳಿದ್ರೆ MRP ಪ್ರೈಸ್ಗೆ ನಿಮ್ಗೆ 330 ರೂಪಾಯಿ ಲಾಭ ಸಿಗತ್ತೆ. ನೀವು ಈ ರೀತಿ ಕೂಡ ನೀವು ಇದನ್ನ ಮಾಡ್ಬೋದು. ಮತ್ತೆ ಲಾಯಲ್ಟಿ ಪ್ರೋಗ್ರಾಮ್, ಏನಪ್ಪ ಲಾಯಲ್ಟಿ ಪ್ರೋಗ್ರಾಮ್ ಅಂದ್ರೆ ಎಕ್ಸಾಂಪಲ್ ನೋಡಿ 10,000 ಕೊಟ್ಟಿದೀವಿ, ಬಟ್ ನೀವು 10,000ನೇ ಪ್ರಾಡಕ್ಟ್ ಮನೆಗೆ ತಗೋಬೇಕು ಅಂತ ಏನಿಲ್ಲ. ನೀವು ಮಿನಿಮಮ್ 1,800 ರೂಪಾಯಿಂದ 2,500 ರೂಪಾಯಿವರೆಗೂ ಪ್ರಾಡಕ್ಟ್ ತಗೊಂಡ್ರೆ ನಿಮ್ಗೆ 80% ಸಿಗತ್ತೆ. 2,500 ರೂಪಾಯಿ ಮೇಲೆ ತಗೊಂಡ್ರೆ ನಿಮ್ಗೆ 100% ಲಾಯಲ್ಟಿ ಸಿಗತ್ತೆ. ಇದು ನಾನು ಎಕ್ಸಾಂಪಲ್ 10,000 ಕೊಡ್ತಾ ಇದೀನಿ ನಿಮ್ಗೆ. ಇವಾಗ 10,000 ಎಕ್ಸಾಂಪಲ್ ನೀವು ಪ್ರಾಡಕ್ಟ್ ಪ್ರತಿ ತಿಂಗಳು ತಗೊಳ್ತಾ ಇದೀರಾ ಅಂದ್ರೆ 7ನೇ ತಿಂಗಳು ನಿಮ್ಗೆ 10,000 ರೂಪಾಯಿ ಪ್ರಾಡಕ್ಟ್ ನ ನಿಮ್ಗೆ ಫ್ರೀಯಾಗಿ ಕೊಡ್ತಾರೆ ನಿಮ್ಗೆ. ಯೋಚನೆ ಮಾಡಿ, ನಿಮ್ಗೆ ರೆಗ್ಯುಲರ್ ಆಗಿ ತಗೊಳ್ತಾರ ಅಂಗಡಿನಲ್ಲಿ ಈ ರೀತಿ ಯಾವತ್ತನ ಕೊಡ್ತಾರ ಅಂತ? ಯಾಕಂದ್ರೆ ಪ್ರತಿ ತಿಂಗಳು ಅವ್ರ ಹತ್ರ ನೀವು ತಗೊಳ್ತಾ ಇರ್ತೀರಾ ಸಾಮಾನು. ನಿಮ್ಗೆ ಯಾವತ್ತಾನ ಒಂದಿನ ಬನ್ರಪ್ಪ ನಿಮ್ಗೆ ಇಷ್ಟು ವರ್ಷದಿಂದ ನೀವು ತಗೊಂಡಿದ್ದೀರಾ, ನಿಮ್ಗೆ ಫ್ರೀಯಾಗಿ ಇವತ್ತು ತಗೊಂಡೋಗಿ ಸಾಮಾನು ಅಂತ ಯಾರನ್ನ ಕೊಡ್ತಾರ ಅಂಗಡಿಯವರು? ಖಂಡಿತ ಕೊಡಲ್ಲ. 10 ರೂಪಾಯಿ ಜಾಸ್ತಿ ಆದ್ರೆ ಯಾವ್ದಾರ ಒಂದು ಪ್ರಾಡಕ್ಟ್ 10 ರೂಪಾಯಿ ಆಮೇಲೆ ಕೊಟ್ಬಿಟ್ಟು ತಗೊಂಡೋಗಿ ಅಂತಾರ ಹೊರ್ತು ಇದುವರೆಗೂ ಯಾರು ಕೊಡಲ್ಲ. ಆಮೇಲೆ ತಂದ್ಕೊಡಿ ಅಂತಾರೆ. ತುಂಬಾ ಪರಿಚಯವ್ರದ್ದು ಇದ್ರೆ ಆಮೇಲೆ ತಂದ್ಕೊಡಿ ಪರವಾಗಿಲ್ಲ ಅಂತ ಹೇಳ್ತಾರೆ, ಬಟ್ ಯಾರು ನಿಮ್ಗೆ ಫ್ರೀ ಆಗಿ ಕೊಡಲ್ಲ. ಅದೇ ಇಲ್ಲಿ ನಿಮ್ಗೆ 6 ತಿಂಗಳು ತಗೊಂಡ್ರೆ 7ನೇ ತಿಂಗಳಲ್ಲಿ 10,000 ರೂಪಾಯಿ ಪ್ರಾಡಕ್ಟ್ ನ ಫ್ರೀ ಆಗಿ ಕೊಡ್ತಾರೆ. ಅದೇ ರೀತಿ ನೀವು 7ನೇ ತಿಂಗಳಿಂದ 12 ತಿಂಗಳು ಅಂದ್ರೆ 1 ಇಯರ್ ಪೂರ್ತಿ ತಗೊಂತು ಅಂತ ಹೇಳಿದ್ರೆ ನಿಮ್ಗೆ 13ನೇ ತಿಂಗಳಲ್ಲಿ 10,000 ರೂಪಾಯಿ ಪ್ರಾಡಕ್ಟ್ ಫ್ರೀ ಆಗಿ ಕೊಡ್ತಾರೆ. ಪ್ಲಸ್ ನೀವು 1 ವರ್ಷ ತಗೊಂಡಿದ್ದೀರಾ ಅಂತ ಇನ್ನ 10,000 ರೂಪಾಯಿ ಪ್ರಾಡಕ್ಟ್ ನಿಮ್ಗೆ ಫ್ರೀ ಆಗಿ ಕೊಡ್ತಾರೆ. ಅಂದ್ರೆ ಟೋಟಲ್ ನಿಮ್ಗೆ 30,000 ರೂಪಾಯಿ ಪ್ರಾಡಕ್ಟ್ 1 ವರ್ಷದಲ್ಲಿ ಫ್ರೀ ಆಗಿ ನಿಮ್ಗೆ ಸಿಕ್ದಂಗ ಆಗತ್ತೆ. ಯೋಚನೆ ಮಾಡಿ ಫ್ರೆಂಡ್ಸ್, ಇವಾಗ ಈಗ ಯಾರಾದ್ರೂ ಈ ತರ ಕೊಡ್ತಾರ ನಿಮ್ಗೆ? ನೀವು ಎಷ್ಟು ವರ್ಷದಿಂದ ತಗೊಂಡಿದ್ದೀರಾ? ಎಕ್ಸಾಂಪಲ್ ನಿಮ್ಮ ಅಪ್ಪ ಅಮ್ಮನೂ ಅದೇ ಅಂಗಡಿಯಲ್ಲೇ ತಗೊಳ್ತಾ ಇರ್ತಾರೆ, ಇವಾಗ ನೀವು ಅದೇ ಅಂಗಡಿಯಲ್ಲಿ ತಗೊಳ್ತಾ ಇರ್ತೀರಾ, ಕರೆಕ್ಟ್ ಅಲ್ವಾ? ಯಾರಾದ್ರೂ ಇಷ್ಟು ಫ್ರೀ ಆಗಿ ಕೊಡ್ತಾರ ನಿಮ್ಗೆ? ಯೋಚನೆ ಮಾಡಿ ನೋಡಿ. ಮತ್ತೆ ಇನ್ನೊಂದು, ಇವಾಗ 1,000 ರೂಪಾಯಿ ಪ್ರಾಡಕ್ಟ್ ನೀವು ತಗೊಂತು ಅಂತ ಹೇಳಿದ್ರೆ ನಿಮ್ಗೆ ಹೇಳಿದ್ರೆ ರೀಪರ್ಚೇಸ್ ಪ್ರೋಗ್ರಾಮ್ ಅಂತ. ಇವಾಗ ನೀವು 1,000 ರೂಪಾಯಿ ಪ್ರಾಡಕ್ಟ್ ತಗೊಂತು ಅಂತ ಹೇಳಿದ್ರೆ ನಿಮ್ಗೆ 150ರಿಂದ 200 ರೂಪಾಯಿ ಪ್ರಾಡಕ್ಟ್ ಫ್ರೀ ಆಗಿ ನಿಮ್ಗೆ ಅವಾಗ್ಲೇ ಕೊಡ್ತಾರೆ ನಿಮ್ಗೆ. ಅದೇ ರೀತಿ 2,000 ರೂಪಾಯಿ ಪ್ರಾಡಕ್ಟ್ ತಗೊಂತು ಅಂತ ಹೇಳಿದ್ರೆ 250 ರೂಪಾಯಿಂದ 350 ರೂಪಾಯಿ ಪ್ರಾಡಕ್ಟ್ ಫ್ರೀ ಆಗಿ ನಿಮ್ಗೆ ಸಿಗ್ತಾ ಇರುತ್ತೆ. ಅದೇ ರೀತಿ 3,000 ರೂಪಾಯಿ ಪ್ರಾಡಕ್ಟ್ ಏನಾದ್ರು ತಗೊಳ್ತು ಅಂತ ಹೇಳಿದ್ರೆ 430 ರೂಪಾಯಿಂದ 550 ರೂಪಾಯಿವರೆಗೂ ಫ್ರೀ ಆಗಿ ನಿಮ್ಗೆ ಪ್ರಾಡಕ್ಟ್ ಸಿಗತ್ತೆ. ಮತ್ತೆ 5,000 ರೂಪಾಯಿ ಪ್ರಾಡಕ್ಟ್ ತಗೊಂತು ಅಂತ ಹೇಳಿದ್ರೆ 700ರಿಂದ 900 ರೂಪಾಯಿ ಪ್ರಾಡಕ್ಟ್ ನಿಮ್ಗೆ ಫ್ರೀ ಆಗಿ ಸಿಗತ್ತೆ ನಿಮ್ಗೆ. ಇದನ್ನ ನೀವು DP ನಲ್ಲಿ ಅವಾಗ್ಲೇ ಇಮಿಡಿಯೇಟ್ ಆಗಿ ನೀವು ತಗೋಬಹುದು. ಆಮೇಲೆ ಕೊಡ್ತೀವಿ ಅಂತೆಲ್ಲ ಏನಿರಲ್ಲ. ನೀವು ಯಾವಾಗ ನೀವು ಇದನ್ನ ಪರ್ಚೇಸ್ ಮಾಡ್ತಿರೋ, ಬಿಲ್ ಮಾಡಿಸ್ತಿರೋ, ಅವಾಗ್ಲೇ ನೀವು ಇದ ಫ್ರೀ ಪ್ರಾಡಕ್ಟ್ ನ ನೀವು ತಗೋಬಹುದು ನೀವು. ಮತ್ತೆ 2ನೇ ಅಂತ ಏನ್ ಮಾಡ್ಬೇಕಪ್ಪ, ಇವಾಗ ನಿಮ್ ಇನ್ಕಮ್ ಬರ್ಬೇಕಲ್ವಾ? ಹೇಳದಲ್ವಾ ನಿಮ್ಗೆ, ನಿಮ್ಮ ಜೀವನ ಬದಲಾವಣೆ ಆಗ್ಬೇಕಾದ್ರೆ ಮೊದ್ಲು ನಾವು ಚೇಂಜ್ ಆಗ್ಬೇಕು. ಅದಾದ್ಮೇಲೆ ನಮ್ಮ ಜೀವನ ಶೈಲಿ ಚೇಂಜ್ ಆಗ್ಬೇಕಾದ್ರೆ ನಮ್ಗೆ ಇನ್ಕಮ್ ಬರ್ಬೇಕಲ್ವಾ ಫುಲ್ಫಿಲ್ ಆಗಕ್ಕೆ. ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ, ಇವಾಗ ನಾನು 4 ಜನಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ, 4 ಜನ ಇದೇ ತರ ತಗೊಳ್ತೀವಿ ಅಂತ ನೋಡಿ. ಅವಾಗ ನಮ್ಗೆ ಫಸ್ಟ್ ನಾನ್ ಪರ್ಚೇಸ್ ಮಾಡೋದ್ರಿಂದ 50 PV ಗೆ ನನ್ಗೆ 54 ರೂಪಾಯಿ ಇನ್ಕಮ್ ಬರುತ್ತೆ ನನ್ಗೆ. ಓಕೆನಾ? ನೋಡಿ, ಇವಾಗ ಫ್ರೀ ಪ್ರಾಡಕ್ಟ್ ಕೊಟ್ರು ನಮ್ಗೆ, ಲಾಯಲ್ಟಿ ನಲ್ಲಿ ಕೊಟ್ಟಿದ್ದಾರೆ ನಮ್ಗೆ, ಇವಾಗ 3ನೇದ್ ಬಂದಿ ನಮ್ಗೆ ಇನ್ಕಮ್ ಕೂಡ ಕೊಡ್ತಾ ಇದಾರೆ ನಮ್ಗೆ 54 ರೂಪಾಯಿ ಇನ್ಕಮ್ ಕೊಡ್ತಾ ಇದಾರೆ. ಅದು ನಾನು 50 PV ಪರ್ಚೇಸ್ ಮಾಡಿದ್ರೆ. ಓಕೆನಾ? ಅದೇ ರೀತಿ ನಮ್ಮ ಟೀಮ್ ನಲ್ಲಿ 4 ಜನ, ಇವಾಗ ನಾನು ಹೇಳಿದ್ನಲ್ಲ 4 ಜನಕ್ಕೆ ನಾವು ಇದೇ ರೀತಿ ಮಾಡಕ್ ಹೇಳೋಣ ಅಂತ, ಆ 4 ಜನಕ್ಕೆ ಮಾಡೋದ್ರಿಂದ ನಮ್ಗೆ ಇನ್ಕಮ್ ಬರುತ್ತೆ. ಟೋಟಲ್ ನಮ್ಗೆ ಪವರ್ ಆಫ್ 4 ಇಂದ 1,000 ರೂಪಾಯಿ ಅಂದಾಜು, ಅಂದ್ರೆ ಎಕ್ಸಾಂಪಲ್ 1,000 ರೂಪಾಯಿವರೆಗೂ ನಮ್ಗೆ ಇನ್ಕಮ್ ಬರುತ್ತೆ. ಬರೀ ನಾನು 4 ಜನ ಕೇಳೋದ್ರಿಂದಾನೇ ನಮ್ಗೆ 1,000 ರೂಪಾಯಿ ಇನ್ಕಮ್ ಬರುತ್ತೆ ಅಂದ್ರೆ ನೆಕ್ಸ್ಟ್ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ 1 by 1 ನೋಡ್ಕೊಂಡು ಹೋಗೋಣ. ಇದು ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಎಲ್ಲರೂ ಗಮನ ಕೊಟ್ಟು ಕೇಳಿ. ಓಕೆನಾ? ಅರ್ಥ ಆದ್ರೂ ಕೇಳಿ, ಅರ್ಥ ಆಗದಿದ್ರು ಕೇಳಿ. ಮತ್ತೆ ನಿಮ್ಮನ್ನ ಅರ್ಥ ಆಗ್ಲಿಲ್ಲ ಅಂದ್ರೆ ಈ ಟ್ರೈನಿಂಗ್ ಪ್ರೋಗ್ರಾಮ್ ಆದ್ಮೇಲೆ ನಿಮ್ಮನ್ನ ಯಾರು ಕರ್ಕೊಂಡ್ ಬಂದಿದಾರೋ ಅವ್ರ ಹತ್ರ ನೀವು ನಿಧಾನವಾಗಿ ಕೂತ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದ್ಮೇಲೆ ನೀವು 100 PV ಮಾಡಿ ನಿಮ್ಮ ಟೀಮ್ ನಲ್ಲಿ 4 ಜನಕ್ಕೆ ಹೆಲ್ಪ್ ಮಾಡಿ, ಆ 4 ಜನನು 4 ಜನಕ್ಕೆ ಹೇಳ್ತಾ ಇತ್ತು ಅಂತ ಹೇಳಿದ್ರೆ ನಿಮ್ಮ ಆದಾಯ 5,000 ರೂಪಾಯಿವರೆಗೂ ಇರುತ್ತೆ. 5,000 ಪ್ಲಸ್ ಇರುತ್ತೆ ನಿಮ್ಗೆ. ಓಕೆನಾ? ಯೋಚನೆ ಮಾಡಿ, ನೀವು 4 ಜನಕ್ಕೆ ಹೆಲ್ಪ್ ಮಾಡಿ, ಆ 4 ಜನ ಬೇರೆ ಬೇರೆ 4 ಜನಕ್ಕೆ ಹೆಲ್ಪ್ ಮಾಡ್ತು ಅಂತ ಹೇಳಿದ್ರೆ ಟೋಟಲ್ 5,000 ರೂಪಾಯಿ ನಿಮ್ವರೆಗೂ ಪ್ಲಸ್ ಇನ್ಕಮ್ ಆಗಿರುತ್ತೆ. ಆವಾಗ ನಿಮ್ಮನ್ನ ಗುರುತಿಸ್ತಾರೆ. ಇಲ್ಲಿ ಡೈರೆಕ್ಟರ್ ಆಗಿದ್ದೀರಾ ಅಂತ ಒಂದು ಗುರುತಿಸ್ತಾರೆ ನಿಮ್ಮನ್ನ. ಓಕೆನಾ? ನೋಡಿ, ನಿಮ್ಮನ್ನ ಅಲ್ಲಿ ಕೆಲಸ ಮಾಡೋದ್ರಲ್ಲಿ ಯಾರು ಗುರುತಿಸಲ್ಲ. ಇಲ್ಲಿ ಒಂದು ಡೈರೆಕ್ಟರ್ ಆಗಿದ್ದಾರೆ ಅಂತ ಒಂದು ಪೊಸಿಷನ್ಸ್ ಕೊಡ್ಸಿ ಇನ್ಕಮ್ ಕೂಡ ನಿಮ್ಗೆ ಕೊಡ್ತಾ ಇದಾರೆ ಇದರಲ್ಲಿ. ಅದೇ ರೀತಿ ನೀವು 4 ಜನಕ್ಕೆ 4 ಜನ ನೀವು ಡೈರೆಕ್ಟರ್ ಆಗಿದ್ದೀರಲ್ವಾ, ಅದೇ ರೀತಿ ನೀವು 4 ಜನ
ಡೈರೆಕ್ಟರ್ ಮಾಡ್ತಾ ಇದ್ರೆ ನಿಮ್ಮನ್ನ ಪ್ಲಾಟಿನಂ ಡೈರೆಕ್ಟರ್ ಅಂತ ಗುರುತಿಸ್ತಾರೆ. ಮತ್ತೆ ಅವಾಗ ನಿಮ್ಮ ಇನ್ಕಮ್ 15,000 ಪ್ಲಸ್ ಇನ್ಕಮ್ ಇರುತ್ತೆ ನಿಮ್ಗೆ. ಮತ್ತೆ ನೆಕ್ಸ್ಟ್ ಪವರ್ ಆಫ್ 4 ಜೊತೆಗೆ ಡಬಲ್ ರೆಡ್ ಡೈಮಂಡ್ ಡೈರೆಕ್ಟರ್ 5ನೇ ಅಂತ ಇದು. ಅಂದ್ರೆ ಎಕ್ಸಾಂಪಲ್ ನಾನು ಪ್ಲಾಟಿನಂ ಡೈರೆಕ್ಟರ್ ಆದಾಗ ನನ್ನ ಜೊತೆ ನಾನು ಏನಾದ್ರು 4 ಜನ ಪ್ಲಾಟಿನಂ ಡೈರೆಕ್ಟರ್ನ ನನ್ನ ಕೆಳಗಡೆ ಮಾಡ್ತು ಅಂತ ಹೇಳಿದ್ರೆ ಅವಾಗ ನನ್ನ ಆದಾಯ 1 ಲಕ್ಷ ಇರುತ್ತೆ. ಓಕೆನಾ, 1 ಲಕ್ಷ ಪ್ಲಸ್ ಇನ್ಕಮ್ಸ್ ಇರುತ್ತೆ ಅವಾಗ ನಮ್ದು. ಇದೆಲ್ಲ ನಿಮ್ಗೆ ಬರ್ತಾ ಗೊತ್ತಾಗತ್ತೆ ನಿಮ್ಗೆ, ಯಾಕಂದ್ರೆ ಒಂದೇ ಸಲ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಅದರಿಂದ ಸ್ಟೆಪ್ ಬೈ ಸ್ಟೆಪ್ ಒನ್ ಬೈ ಒನ್ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಅಚೀವ್ಮೆಂಟ್ಸ್ ಮಾಡ್ಬೇಕು ಅಂತ ನಿಮ್ಮನ್ನ ಕರ್ಕೊಂಡ್ ಬಂದಿರಲ್ಲ ಅಪ್ಲೈನರ್ಸ್, ಅವ್ರನ್ನ ಕೂತ್ಕೊಂಡು ನೀವು ಕೇಳಿ ನಿಮ್ಗೆ ಯಾವ ರೀತಿ 1 ಲಕ್ಷ ಇನ್ಕಮ್ ಬರ್ಬೇಕು ನನ್ಗೆ 1 ವರ್ಷಕ್ಕೆ ಅಂದ್ರೆ ಅವ್ರು ನಿಧಾನವಾಗಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಮತ್ತೆ ಅವರು ನಿಮ್ ಜೊತೆಗೇನೆ ಇರ್ತಾರೆ ಯಾವಾಗ್ಲೂ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವಾಗ ನನ್ಗೆ 1 ಲಕ್ಷ ಇನ್ಕಮ್ ಬಂದ್ರೆ ನೋಡಿ ನನ್ ಕನ್ಸಿನ ತರ ನಾನು ಇರ್ಬೋದಲ್ವಾ. ಒಂದು ಒಳ್ಳೆ ವಾಹನ ತಗೋಬಹುದು, ಒಂದು ವೆಹಿಕಲ್ ತಗೋಬಹುದು ಓಡಾಡಕ್ಕೆ ನಾನು. ಮತ್ತೆ ಟ್ರಿಪ್ಗಳನ್ನ ಎಂಜಾಯ್ ಮಾಡಬಹುದು, ಹೊರಗ್ ಟೂರ್ ಮಾಡಬಹುದು, ಇಷ್ಟವಾದ ಕಾರ್ ಕೂಡ ನಾನು ಪರ್ಚೇಸ್ ಮಾಡಬಹುದು. ಮತ್ತೆ ನಾನು ಮನೆ ತಗೊಳಕ್ಕೂ ನಾನು ಪ್ಲಾನ್ ಮಾಡಬಹುದು. ಕರೆಕ್ಟ್ ಅಲ್ವಾ? ನೋಡಿ ನನ್ನ ಇನ್ಕಮ್ ಕಡಿಮೆ ಇದ್ದಕ್ಕೆ ನಾನು ಏನು ತಗೊಳಕ್ಕಾಗಿಲ್ಲ. ಕರೆಕ್ಟ್ ಅಲ್ವಾ? ಇವಾಗ ನನ್ನ ಇನ್ಕಮ್ ಬರೋದ್ ಸ್ಟಾರ್ಟ್ ಆದ್ಮೇಲೆ ನನ್ನ ಕನಸಿಂದ ಏನೇನಿದೆಯೋ ಎಲ್ಲ ಒನ್ ಬೈ ಒನ್ ನಾನು ಫುಲ್ಫಿಲ್ ಮಾಡ್ತಾ ಬರ್ಬೋದು ನಾನು. ಇದು ಬಂದು ನಿಮ್ಗೆ ಒಂದು ಸ್ಮಾರ್ಟ್ ಆಗಿ ಕೊಟ್ಟಿದೀವಿ. ಅಂದ್ರೆ 72% ನಮ್ಗೆ ಯಾವ ರೀತಿ ಸಿಗತ್ತೆ ಅಂತ ಇದು ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಇವಾಗಲೇ ನಿಮ್ಗೆ ಹೇಳಿದ್ರೆ ಎಲ್ಲ ಅರ್ಥ ಆಗಲ್ಲ. ಅದರಿಂದ ಒನ್ ಬೈ ಒನ್ ನಿಧಾನವಾಗಿ ತಿಳ್ಕೊಳ್ಳಿ. ಎಕ್ಸಾಂಪಲ್ ಎಷ್ಟು ತರ ಇರುತ್ತೆ ನಮ್ಮ ಹತ್ರ ಅಂದ್ರೆ ಅಡ್ವೈಸರ್, ಡೈರೆಕ್ಟರ್. ಹೊಸದಾಗಿ ಬಂದಾಗ ನೀವು ಅಡ್ವೈಸರ್ ಆಗಿರ್ತೀರಾ, ಅದಾದ್ಮೇಲೆ ಡೈರೆಕ್ಟರ್, ಸೀನಿಯರ್ ಡೈರೆಕ್ಟರ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಪ್ಲಾಟಿನಂ ಡೈರೆಕ್ಟರ್, ರೆಡ್ ಡೈಮಂಡ್ ಡೈರೆಕ್ಟರ್. ಈ ರೀತಿ ಒಂದೊಂದೇ ಸ್ಟೇಜ್ಗಳು ನಿಮ್ಗಿರುತ್ತೆ. ಆ ಎಲ್ಲಾ ಸ್ಟೇಜ್ ನೀವು ದಾಟ್ಕೊಂಡ್ ಬಂತು ಅಂತ ಹೇಳಿದ್ರೆ ಲಾಸ್ಟ್ ಅಲ್ಲಿ ಗ್ಲೋಬಲ್ ಬ್ಲೂ ಡೈಮಂಡ್ ಡೈರೆಕ್ಟರ್ಸ್ ಅಂತ ಇರುತ್ತೆ. ಇದು ನಿಮ್ಗೆ ಲಾಸ್ಟ್ ಅಚೀವ್ಮೆಂಟ್ಸ್ ಇರುತ್ತೆ. ಇದರಲ್ಲಿ ನಿಮ್ಗೆ ಮೋರ್ ದೆನ್ 10 lakhs ಎಬೋ ಮೇಲೆ ನಿಮ್ಗೆ ಇನ್ಕಮ್ ಕೂಡ ಬರ್ತಾ ಇರುತ್ತೆ. ಅಂದ್ರೆ ನಿಮ್ ಇನ್ಕಮ್ ನೀವು ಯಾವ ರೀತಿ ನೀವು ಬಿಲ್ಡ್ ಮಾಡ್ಕೊಂಡು ಹೋಗ್ತಿರೋ ಅಷ್ಟು ನೀವು ಸಂಪಾದನೆ ಮಾಡಬಹುದು. ನಾನು ಮೊದಲೇ ಹೇಳಿದ್ವಿ ನಿಮ್ಗೆ ಇಲ್ಲಿ ಇಷ್ಟೇ ಇನ್ಕಮ್ ಬರುತ್ತೆ ಅಂತಲ್ಲ, ನೀವು ಎಷ್ಟು ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇರ್ತೀರೋ ಅಷ್ಟು ನಿಮ್ಗೆ ಇನ್ಕಮ್ ಕೂಡ ನೀವು ಇಲ್ಲಿ ಸಂಪಾದನೆ ಮಾಡಬಹುದು. ಅಂದ್ರೆ ಲಿಮಿಟ್ ಇಲ್ಲ ಇಲ್ಲಿ ಇನ್ಕಮ್ಸ್. ನೀವು ಎಷ್ಟು ಬೇಕಾದ್ರೂ ನಾವು ಸಂಪಾದನೆ ನೀವು ಮಾಡ್ಕೊಂಡು ಹೋಗ್ಬಹುದು. ಮತ್ತೆ ಇದ್ರಲ್ಲಿ ಟ್ರೈನಿಂಗ್ಸ್ ಎಲ್ಲ ಬೇಕು ಅಂದ್ರೆ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ನೋಡಿ, ಇದ್ರಲ್ಲಿ ನಿಮ್ಗೆ ಯೂಟ್ಯೂಬ್ ಅಲ್ಲೂ ತುಂಬಾ ವಿಡಿಯೋಗಳು ಸಿಗುತ್ತೆ. ಮತ್ತೆ ಇನ್ನೊಂದು ಆನ್ಲೈನ್ ನಲ್ಲಿ ನೀವು ಯಾವಾಗ ಬೇಕಾದ್ರೂ ನೀವು ಯೂಟ್ಯೂಬ್ ನಲ್ಲಿ ನೋಡ್ಕೊಂಡು ಹೋಗ್ಬೋದು. ಮತ್ತೆ ಅಕಾಡೆಮಿ ಇದೆ, ಮೋದಿ ಕೇರ್ ಬಿಸ್ನೆಸ್ ಅಕಾಡೆಮಿ ಅಂತಾನೆ ಇದೆ. ಆ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅಲ್ಲಿ ನೀವು ಯಾವ ರೀತಿ ಟ್ರೈನಿಂಗ್ಸ್ ಪ್ರೋಗ್ರಾಮ್ಸ್ ನಿಮ್ಗೆ ಏನೋ ಅರ್ಥ ಆಗ್ಲಿಲ್ಲ ಬಿಸ್ನೆಸ್ ಬಗ್ಗೆ ಅಥವಾ ಪ್ರಾಡಕ್ಟ್ ಬಗ್ಗೆ, ಈ ನಾಲೆಜ್ ಯಾವ ರೀತಿ ತಿಳ್ಕೊಳ್ಳೋದು, ಮತ್ತೆ ಬಿಸ್ನೆಸ್ ಪ್ಲಾನ್, ಇನ್ಕಮ್ ಪ್ಲಾನ್ಸ್ ತಿಳ್ಕೊಬೇಕು ಅಂದ್ರೆ ನಿಮ್ಗೆಲ್ಲ ಯೂಟ್ಯೂಬ್ ಅಲ್ಲಿ ಕೂಡ ನಿಮ್ಗೆ ಆನ್ಲೈನ್ ಅಲ್ಲಿ ಕೂಡ ನಿಮ್ಗೆ ಸಿಗ್ತಾ ಇರತ್ತೆ. ಮತ್ತೆ ಇದರಲ್ಲಿ ಏನಪ್ಪ ನಿಮ್ಗೆ ಇವಾಗ ಎಕ್ಸಾಂಪಲ್ ಪ್ರಾಡಕ್ಟ್ ನೆಲ್ಲ ಯೂಸ್ ಮಾಡಿ ಅದನ್ನ ರಿಸಲ್ಟ್ ಓರಿಯೆಂಟೆಡ್ ಕೂಡ ನಿಮ್ಗೆ ಇಲ್ಲಿ ಆನ್ಲೈನ್ ಅಲ್ಲೆಲ್ಲ ಸಿಗತ್ತೆ ನಿಮ್ಗೆ. ಇದು ನೀವು ಪ್ರತಿಯೊಂದು ಕೂಡ ನೀವು ಆನ್ಲೈನ್ ಅಲ್ಲೂ ನೋಡ್ಬೋದು. ಮತ್ತೆ ಆಫ್ಲೈನ್ಸ್ ಮೀಟಿಂಗ್ಸ್ ಗಳು ಇರುತ್ತೆ. ಆಫ್ಲೈನ್ಸ್ ಮೀಟಿಂಗ್ಸ್ ಅಂದ್ರೆ ಇವಾಗ ನೀವು ಬಂದು ಕೂತಿದ್ದೀರಲ್ವಾ, ಇವಾಗ ಎಲ್ಲಾರು ಈ ರೀತಿ ಆಫ್ಲೈನ್ಸ್ ಇರುತ್ತೆ, 1 to 1 ಇರುತ್ತೆ ಮೀಟಿಂಗ್ಸ್. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ಟ್ರೈನಿಂಗ್ಸ್ ಇದ್ ಮಾಡ್ತು ಅಂತ ಹೇಳಿದ್ರೆ 100% ಬಿಸ್ನೆಸ್ ಅಲ್ಲಿ ನಾವು ಸಕ್ಸಸ್ ಆಗ್ಬೋದು. ಮತ್ತೆ ನಿಮ್ಗೆ ಕ್ಯಾಟ್ಲಾಗ್ಸ್ ಗಳು ಸಿಗತ್ತೆ ನಿಮ್ಗೆ. ಅಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆನೂ ನಿಮ್ಗೆ ಅದರಲ್ಲಿ ಏನೇನಿದೆ ಇಂಗ್ರೀಡಿಯೆಂಟ್ಸ್ ಮತ್ತೆ ಅದರ ಉಪಯೋಗಗಳು ಏನು, ಯಾವ್ಯಾವ್ದಕ್ಕೆ ಯೂಸ್ ಮಾಡ್ತೀವಿ, ಪ್ರತಿಯೊಂದು ನಿಮ್ಗೆ ಈ ತರ ಕ್ಯಾಟ್ಲಾಗ್ಸ್ ಕೂಡ ಸಿಗತ್ತೆ ನಿಮ್ಗೆ. ಯಾಕಂದ್ರೆ ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ ಈಸಿ ಆಗ್ಲಿ ಅಂತ ಪ್ರತಿಯೊಂದು ನಮ್ಮ ಸಮೀರ್ ಮೋದಿ ಸರ್ ಇದಕ್ಕೆಲ್ಲ ನಿಮ್ಗೆ ಕೊಟ್ಟಿದ್ದಾರೆ. ಪ್ರತಿಯೊಂದು ನೀವು ಇದನ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲಿಂದ ಇದು ಕೊನೆ ಅಂತ ಇವಾಗ ನೀವು ಯೋಚನೆ ಮಾಡಿ. ಇವಾಗ ಮೋದಿ ಕೇರ್ ಇಲ್ದಿದ್ರೆ ನೀವು ಏನ್ ಮಾಡ್ತೀರಾ? ಓಕೆನಾ? ನೀವಿಲ್ದಿದ್ರೆ ಇನ್ ಯಾರು ಮಾಡ್ತಾರೆ? ನಾನು ಅದೇ ಹೇಳಿದೆ, ಇಲ್ಲಿ ನಿರ್ಧಾರ ಮಾಡ್ಬೇಕಾದ್ರೆ ಯಾರು? ನಾನು ನಿರ್ಧಾರ ಮಾಡ್ಬೇಕು. ನಾನು ನಿರ್ಧಾರ ಮಾಡಿದ್ರೆ ನನ್ನ ಜೀವನ ಪರಿವರ್ತನೆ ಆಗತ್ತೆ. ಮತ್ತೆ ಇವಾಗ ಅಲ್ದಿದ್ರೆ ಇನ್ಯಾವಾಗ ಮಾಡ್ತೀರಾ? ಆಮೇಲೆ ಅಂದ್ರೆ ಒಂದಿನ ಮೇಲೆ ಹೊಟ್ಟೋಗ್ತೀವಿ. ಕರೆಕ್ಟ್ ಅಲ್ಲ? ಅದರಿಂದ ನಾವ್ ಏನೇನ್ ನಿರ್ಧಾರ ಮಾಡ್ಬೇಕಾದ್ರು ಇವಾಗ್ಲೇ ಮಾಡ್ಬೇಕಾಗತ್ತೆ. ನಮ್ ಜೀವನ 1 ನಿಮಿಷ ಚೇಂಜ್ ಆಗತ್ತಾ? ಖಂಡಿತ 1 ನಿಮಿಷ ಚೇಂಜ್ ಆಗಲ್ಲ. ಆದ್ರೆ ನಾವು ತಗೊಳ್ಳೋ ಒಂದು ನಿರ್ಧಾರ ನಮ್ ಜೀವನನೇ ಚೇಂಜ್ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಮತ್ತೆ ನಾವು 1000 ಮೆಟ್ಲು ಹತ್ತಬೇಕಾದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕು? ಮೊದಲನೇ ಹೆಜ್ಜೆ ನಾವು ಮುಂದೆ ಇಡಬೇಕು. ನಾವು ಮೊದಲನೇ ಹೆಜ್ಜೆನೆ ಮುಂದೆ ಇಟ್ಟಿಲ್ಲ ಅಂತ ಹೇಳಿದ್ರೆ ನಾವು 1000 ಮೆಟ್ಲು ಹತ್ತಕ್ಕೆ ಚಾನ್ಸೇ ಇಲ್ಲ. ಅದರಿಂದ ನಾವ್ ಯಾವಾಗ್ಲೇ ಆಗ್ಲಿ ಒಂದು ಮೊದಲನೇ ಹೆಜ್ಜೆನ ನಾವು ಫಸ್ಟ್ ಇಟ್ಟು ಅಂತ ಹೇಳಿದ್ರೆ ನಿಮ್ ಹಿಂದೆ ನಾವು ಜೊತೆಗೆ ಎಲ್ಲಾರು ಇರ್ತೀವಿ. ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಈ ಒಂದು ಪ್ರೋಗ್ರಾಮ್ ನ ಎಡ್ ಮಾಡ್ತಾ ಇದೀವಿ. ಈ ಪರಿವರ್ತನೆ ಏನಕ್ಕಪ್ಪ ಬೇಕು ಅಂತ ಹೇಳಿದ್ರೆ ಅದಕ್ಕೂ ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಪರಿವರ್ತನೆ ಅಂದ್ರೆ ಇವಾಗ ಎಲ್ಲರಿಗೂ ಗೊತ್ತು, ನಿಮ್ಗೆಲ್ಲರಿಗೂ
ಇದು ಸ್ಕೂಲ್ ಪಾಠದಲ್ಲಿ ಸಿರಿಗನ್ನಡ 6ನೇ ಕ್ಲಾಸ್ ಅಲ್ಲೇ ನಿಮ್ಗೆ ಎಲ್ಲಾರ್ಗು ಇದಿದೆ ಪರಿವರ್ತನೆ ಅಂತ ಇದೆ. ಏನಪ್ಪಾ ಪರಿವರ್ತನೆ ಅಂತ ಹೇಳಿದ್ರೆ ನಿಮ್ ಜೀವನದಲ್ಲಿ ಬದಲಾವಣೆ ಆಗ್ಬೇಕೋ ಬೇಡವಾ? ಆಗ್ಬೇಕಲ್ವಾ? ಆ ಬದಲಾವಣೆ ಆಗಕ್ಕೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಹುಳ ಚಿಟ್ಟೆ ಆಗಿರೋ ಕಥೆ ಎಲ್ಲ ಕೇಳಿದಿರ ನೀವು, ಕರೆಕ್ಟ್ ಅಲ್ವಾ? ಈ ಒಂದ್ ಸಣ್ಣ ಹುಳ ಇರುತ್ತೆ, ಅದು ನೋಡಕ್ಕೆ ಹುಳನ ಯಾರನ್ನ ಎತ್ಕೊಳಕ್ ಆಗತ್ತಾ? ಇಷ್ಟ ಪಡ್ತಾರ? ಖಂಡಿತ ಇಷ್ಟ ಪಡಲ್ಲ ಹುಳನ. ಅದೇ ಒಂದ್ ಯಾವ್ದಾನ ಬಟರ್ಫ್ಲೈ ಆಯ್ತು ಅಂತ ಹೇಳಿದ್ರೆ, ಆ ಬಟರ್ಫ್ಲೈ ಎಷ್ಟು ಜನ ಇಷ್ಟ ಪಡ್ತಾರೆ? ಕಲರ್ ಬಟರ್ಫ್ಲೈಗಳು ಇರತ್ತೆ, ಅದಕ್ಕೆ ತುಂಬಾ ಜನ ಇಷ್ಟ ಪಡ್ತಾರೆ. ಅದರಿಂದ ನೀವು ಯೋಚನೆ ಮಾಡಿ, ಹುಳ ಆಗಿರ್ತೀರಾ ಅಥವಾ ಚಿಟ್ಟೆ ಆಗಿರ್ತೀರಾ ಅಂತ. ಚಿಟ್ಟೆ ಆದ್ರೆ ಎಲ್ಲಾರು ಇಷ್ಟ ಪಡ್ತಾರೆ, ಹುಳ ಆದ್ರೆ ಯಾರು ಹತ್ರ ಬರಕ್ಕೆ ಇಷ್ಟ ಪಡಲ್ಲ, ಎಲ್ಲ ತೆಗೆದು ಈಚೆ ಬಿಸಾಕ್ಬೇಕು ಅಂತ ಇರ್ತಾರೆ ಹೊರತು ಯಾರು ಇಷ್ಟ ಪಡಲ್ಲ. ಅದರಿಂದ ನಮ್ಮ ಜೀವನನ ನಾವು ಬದಲಾವಣೆ ಮಾಡ್ಕೊಳ್ಳಕ್ಕೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮನ್ನ ಯಾರಿಲ್ಲಿ ಇದಕ್ಕೆ ಕರ್ಕೊಂಡ್ ಬಂದಿದಾರೋ ಅವ್ರಿಗೆಲ್ಲಾರ್ಗು ಒಂದು ಥ್ಯಾಂಕ್ಸ್ ಹೇಳಿ ಫಸ್ಟ್. ಯಾಕಂದ್ರೆ ಈ ಜೀವನ ಬದಲಾವಣೆ ಮಾಡಿಸ್ಕೊಳ್ಳೋದು ತುಂಬಾನೇ ಕಷ್ಟ ಇರೋಂತ ಇದು. ಯಾಕಂದ್ರೆ ಎಲ್ಲಾರ್ಗು ಟೈಮ್ ಬಂದಿರಲ್ಲ. ಇವಾಗ ಇಲ್ಲಿ ಬಂದಿರೋರ್ಗೆಲ್ಲ ನಿಮ್ಗೆ ಒಂದು ಒಳ್ಳೆ ಅವಕಾಶಕ್ಕೆ ಒಂದು ಒಳ್ಳೆ ಟೈಮ್ ಬಂದಿದೆ ಅಂತ ಹೇಳ್ಬೋದು. ಎಲ್ಲಾರು ಹೇಳ್ತಾರಲ್ವಾ, ನನ್ ಟೈಮ್ ಸರಿ ಇಲ್ಲ, ನನ್ ಟೈಮ್ ಸರಿ ಇಲ್ಲ ಅಂತ. ಬಟ್ ನಿಮ್ಗೆ ಒಳ್ಳೆ ಟೈಮ್ ಬಂದಿದೆ, ಆಯ್ತಾ? ಈ ಒಳ್ಳೆ ಟೈಮ್ ನ ನೀವು ಸರಿಯಾದ ಟೈಮ್ಗೆ ಸರಿಯಾದ ನಿರ್ಧಾರ ತಗೊಂಡು ಮುಂದೆ ಬನ್ನಿ. ನಿಮ್ ಜೊತೆಗೆ ನಾವೆಲ್ಲರೂ ಇದೀವಿ ಅಂತ ಹೇಳಿ ವೆಲ್ಕಮ್ ಟು ಮೋದಿ ಕೇರ್ ಫ್ಯಾಮಿಲಿ ಅಂತ ಹೇಳಿ ಎಲ್ಲಾರು ಇನ್ವೈಟ್ ಮಾಡ್ತಾ ಇದೀನಿ. ಮತ್ತೆ ಇನ್ನೊಂದು ಇವ್ನ ನನಗೆ ಈ ಅವಕಾಶ ಕೊಟ್ಟಂತ ನಮ್ಮ ಅಪ್ಲೈನರ್ಗಾಗಿರ್ಬೋದು ಮತ್ತೆ ನಮ್ಮ ಸವಿತಾ ಮೇಡಮ್ಗಾಗಿರ್ಬೋದು ಎಲ್ಲಾರ್ಗು ಒಂದು ಥ್ಯಾಂಕ್ಸ್ ಹೇಳಿ ನಾನು ನನ್ನ ಕಾಲ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಲತರಾಜ್ ಮೇಡಮ್, ಓವರ್ ಟು ಲತರಾಜ್ ಮೇಡಮ್. ಥ್ಯಾಂಕ್ ಯು ಸರ್, ಸೂಪರ್ ಸರ್, ಸೂಪರ್ ಎಕ್ಸ್ಟ್ರಾರ್ಡನರಿ ಸರ್. ಆದ್ರೆ ಬಟರ್ಫ್ಲೈ ಅಂತೂ ಹಿಡ್ಕೊಳಕ್ಕೆ ತುಂಬಾ ಖುಷಿ ಕೊಡುತ್ತೆ. ಆ ಕಲರ್ ಮೇಡಮ್. ಹಾ ಸರ್, ಹೇಳಿ ಸರ್. ಮಾತಾಡ್ಬಿಡ್ತೀನಿ ನಾನು. ಸರಿ ಸರ್, ಮಾತಾಡಿ ಸರ್. ಬಸ್ ಹೋಗ್ಬೇಕು. ನಿಮ್ಮನ್ನೇ ಕಾಣ್ತಾ ಇದೀಯಾ? ಎಲ್ಲಾರು ಸೂಪರ್ ಸರ್, ಸೂಪರ್ ಸರ್. ನೋಡಿ ಗುಡ್ ಮಾರ್ನಿಂಗ್ ಕಾಣ್ತಾ ಇದೀಯಾ? ಚಾಕ್ಲೇಟ್ ತಿನ್ಸ್ತಾ ಇದ್ದೀನಿ, ಬನ್ನಿ. ನಟರಾಜ್ ಸರ್ ಅಲ್ಲಿರೋ ಮಾತ್ರ ಮಾತಾಡಿ, ಬೇರೆ ಮಾತಾಡಿದ್ರೆ ವಿಡಿಯೋ ಕಾಣಿಸಲ್ಲ. ಕಾಣ್ತಾ ಇದೆ ಎಲ್ಲರಿಗೂ? ಹಾ ಸರ್, ಕಾಣಿಸ್ತಾ ಇದೆ. ಹೋಟ್ಲು ವಿಡಿಯೋ ಹೋಟ್ಲು ಎಲ್ಲಾರು ಮ್ಯೂಟ್ಗೆ ಹೋಗಿ, ಯಾರು ಮಾತಾಡ್ಬೇಡಿ.